ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಾಶಿಕ್ಷಣ ಮಹಾ ಅಭಿಯಾನದ ಅಂಗವಾಗಿ ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಸಮೀಪದಲ್ಲಿ ಮಂಡಳ ಮಟ್ಟದ ಪ್ರಾಶಿಕ್ಷಣ ವರ್ಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಮಂಡಳ ಮಟ್ಟದ ಪ್ರಾಶಿಕ್ಷಣ ವರ್ಗ ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಹಾಗೂ ಬೆಂಗಳೂರು ದಕ್ಷಿಣ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರಾದ ಸಿಕೆ ರಾಮಮೂರ್ತಿರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರವರು ವಹಿಸಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ನಗರ ಮಂಡಲದ ಅಧ್ಯಕ್ಷರಾದ ಕೇಶವರಾಜ್, ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ, ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು ಹಾಗೂ ಮಾಜಿ ಸದಸ್ಯರುಗಳು ಹಾಗೂ ಯುವ ಮೋರ್ಚಾ ಪದಾಧಿಕಾರಿಗಳು, ಬಿಜೆಪಿ ಮುಖಂಡರು ಭಾಗವಹಿಸಿದರು. ಸಂಕ್ರಮಣಕ್ಕೆ ತಹತಹಿಸುತ್ತಿವೆ ತಾಯ ಭಾರತೀಯ ಸಂಹಾರ. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಶಾಸಕರು ಬೆಂಗಳೂರು ದಕ್ಷಿಣದಲ್ಲೇ ಇರುವಂಥ ಪ್ರಶಾಂತಿ ಕುಟೀರದಲ್ಲೇ ನಮ್ಮ ಪ್ರಶಿಕ್ಷಣ ಆಗಬೇಕು ಅಂತ ಅವರ ಒಂದು ಸಂಕಲ್ಪ ಇತ್ತು. ಆ ಸಂಕಲ್ಪಕ್ಕೆ ನಾವೆಲ್ಲ ಕೈ ಜೋಡಿಸಿ ಬಂದಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಅಬಲಾಖ್ಯನೋ ಮಾಯತೋ ಬಲಿಕಾರಿಣಿಂ ರಿಪುಧರವಾರಿಣಿಂ ಮಾತರಂ ತ್ವಂ ಹಿ ಪ್ರಾಣಾತ್ ಶರೀರೇ. ಮಾಡಬೇಕು, ಇದರಿಂದ ಏನು ಪ್ರಯೋಜನ ಅಂತ ಹೊಸದಾಗಿ ಬಂದಿರುವಂತಹ ಕಾರ್ಯಕರ್ತರಿಗೆ ಇಷ್ಟು ದೂರ ಬಂದು ನಮಗೆ ಇಲ್ಲಿ ಒಂದು ರಾತ್ರಿ ಹಾಲ್ಟೆಲ್ಲ ಮಾಡಿ ಕಲಿಸುವಂಥದ್ದು ಏನಿದೆ ಅಂತ. ಇವತ್ತು ಪ್ರಶಿಕ್ಷಣ ಅಂದರೆ ಎಲ್ಲ ಕಾರ್ಯಕರ್ತರು ಒಂದು ಶಿಕ್ಷಣವನ್ನು ಕಲಿಬೇಕು. ಸುಮಾರು 7-8 ವರ್ಗಗಳನ್ನ ಇವತ್ತಿಂದ ನಾಳೆ ಮಧ್ಯಾಹ್ನ ತನಕ ಅನೇಕ ವರ್ಗಗಳು ಇರ್ತಿರುತ್ತೆ. ಪಕ್ಷ ನಡೆದು ಬಂದ ಹಾದಿ ಇರ್ಬೋದು, ಕಾರ್ಯಕರ್ತರ ಪದ್ಧತಿ ಇರ್ಬೋದು, ಮತ್ತೆ ನಾವು ಯಾವ ಥರ ನಡ್ಕೋಬೇಕು ಅಂತ ಇರ್ಬೋದು. ಎಲ್ಲವೂ ಕೂಡ ನಿಮಗೆ ಒಂದು ಶಿಕ್ಷಣದ ಮಾದರಿ ನಿಮಗೆ ತಿಳಿಸ್ಕೊಡ್ತಾರೆ. ಏನು ನಾವು ಶಿಕ್ಷಣ ಕಲ್ತಿಲ್ವಾ, BJP ನಾವೇನು ಫ್ಲಾಗ್ ಹಿಡಿತಿಲ್ವಾ, 4 ಸಲ MLA ಗೆದ್ದಿದೆ, MP ನಾವು ಲೀಡಿಂಗ್ ಕೊಟ್ಟಿದ್ದೀವಿ. ಆದರೆ ಒಂದು ವಜ್ರ ಸಾಣೆ ಹಿಡಿತಾ ಏನಾಗುತ್ತೆ ಅಂತಂದರೆ ಬಹಳ ಶ್ರೇಷ್ಠವಾದಂಥ ಒಂದು ವಜ್ರ ಆಗುತ್ತೆ. ಅದೇ ಥರ ಕಾರ್ಯಕರ್ತರು ಕೂಡ ಪ್ರತಿ ದಿವಸ ಪ್ರತಿ ಕ್ಷಣ BJP ಆಚಾರಗಳನ್ನ, BJP ವಿಚಾರಗಳನ್ನ, BJP ಸಿದ್ಧಾಂತಗಳನ್ನ ನಾವು ಪ್ರತಿಯೊಬ್ಬರೂ ಕೂಡ ನಾವು ಇಲ್ಲಿಂದ ತಗೊಂಡು ಹೋಗ್ಬೇಕು. 2 ದಿವಸ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ನಾವು ಇಲ್ಲಿಂದ ಹೊತ್ತು ತಗೊಂಡು ಏನು ಹೋಗ್ಬೇಕು ಅಂತಂದರೆ, ಇವತ್ತು ನಾವು ಅನೇಕ ವಿಚಾರಗಳನ್ನ ಇರುತ್ತೆ, ಇದೆಲ್ಲವೂ ಕೂಡ ಮೊದಲು ನಾವು ಅರ್ಥಕೋಬೇಕು. ನಾವು ಆಚೆ ಹೋದ್ಮೇಲೆ ಸುಮಾರು 7 ಲಕ್ಷ ಮತದಾರರು ನಾವಿಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ, ಇಡೀ ಬಹುಶಃ ರಾಜ್ಯದಲ್ಲಿ ನಂಬರ್ 1 ಹೈಯೆಸ್ಟ್ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂನ್ಸಿ ಇರೋದು ಬೆಂಗಳೂರು ದಕ್ಷಿಣ. ನನಗೆ ಬರೀ 2 ಲಕ್ಷ ಸುಧಾರಿಸೋಕೆ ಆಗ್ತಿಲ್ಲ. ಇಷ್ಟಪಟ್ಟವ್ರು 7 ಲಕ್ಷ ಹೆಂಗೆ ಸುಧಾರಿಸೋದು ನನಗೆ ಗೊತ್ತಾಗ್ತದೆ. ಅವರ ಅದಕ್ಕೆ ಅವ್ರು ಹೇಳಿದ್ರು ಜಗದ್ಗುರು ಅಂತ. ಅವ್ರು ಹೇಳ್ತಾರೆ ನೀವೆಲ್ಲ ಇರ್ಬೇಕಾದ್ರೆ ನನಗೇನು ಇವತ್ತು ಯಾವ ಥರ ಇದೆ ಅಂದರೆ 7 ಲಕ್ಷ ಮತದಾರರಲ್ಲಿ ನಾವು ಇಷ್ಟೇ ಜನ ಯಾಕೆ ಕರೆದು ನಾವಿಲ್ಲಿ ಪರೀಕ್ಷಣವನ್ನು ಮಾಡ್ತೀವಿ ಅಂತ. ನೀವೆಲ್ಲರೂ ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಧಾರ ಸ್ತಂಭಗಳು ನೀವೆಲ್ಲ. ಅನೇಕ ಜನ TP ಇದ್ದಾರೆ, ZP ಇದ್ದಾರೆ, ಕಾರ್ಯಕರ್ತರು, ಬೂತ್ ಪ್ರಮುಖ ಕಾರ್ಯಕರ್ತಿದ್ದಾರೆ. ಇವತ್ತು ಪಿಲ್ಲರ್ ಆಫ್ ದಿ ಬೆಂಗಳೂರು ಸೌತ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ನಿಮ್ಮನ್ನು ನಂಬ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇದೆ, ನಿಮ್ಮನ್ನು ನಂಬ್ಕೊಂಡು ಶಾಸಕರು, MPಗಳು, ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಿಮ್ಮನ್ನು ನಂಬ್ಕೊಂಡು ಲಕ್ಷ ಜನ ಕೆಲಸ ಮಾಡ್ತಾರೆ. ಚುನಾವಣೆ ಬಂದಾಗ, ಚುನಾವಣೆ ಹೋದಾಗ. ಆದರೆ ನೀವೆಲ್ಲರೂ ಕೂಡ ಪಿಲ್ಲರ್ಸ್. ನಾವುಗಳು ಏನು ಅರ್ಥಕೊಂತೀವಿ ಅದನ್ನು ಆಚೆ ತಗೊಂಡೋಗಿ ನಾವು ಹೇಳ್ಬೇಕು. ಒಂದು ನಿಮ್ಮ ಮನೆಗೆ ಹೋಗಿ BJPಯ ಕಾರ್ಯಕರ್ತ ಅಂತಂದರೆ ಮೊದಲು ಫಸ್ಟ್ ಕೈ ಮುಗಿದು ನಮ್ಮನ್ನು ಕರೀತಾರೆ, ಒಂದು ಗೌರವವನ್ನು ಕೊಡ್ತಾರೆ ನಮಗೆ. ಅದೇ ಕಾಂಗ್ರೆಸ್ ಅವ್ರು ಹೋಗಲಿ, ಅವ್ರು ಯಾವ ಥರ ನೋಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಡೀ ಜನಗಳ ಮನಸ್ಸಲ್ಲಿ BJP ಅಂತಂದರೆ ನರೇಂದ್ರ ಮೋದಿರವರು ರಾಷ್ಟ್ರಭಕ್ತಿ ಇವತ್ತು ಇರುವಂಥ ಪಕ್ಷ, ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಂತ ನಮಗೆ ಜನ ಕರೀತಾರೆ. ಆ ಥರ ನಾವು ಪರಿವರ್ತನೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ನಾವು ಈ ಒಂದು ಶೈಕ್ಷಣಿಕ ಮುಗಿದ ಮೇಲೆ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಹೋಗ್ಬೇಕು. ನಾವು ಒಂದು ನಮ್ಮ ವ್ಯಕ್ತಿತ್ವ ಯಾವ ಥರ ಇರಬೇಕು ಅಂದರೆ, ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ. ಜನ ನಿಮ್ಮ ಹತ್ರ ಬಂದು ಅವ್ರು ರೇಷನ್ ಕಾರ್ಡ್ ಮಾಡಿಕೊಡ್ತೀರಾ, ಆಧಾರ್ ಕಾರ್ಡ್ ಮಾಡಿಕೊಡ್ತೀರಾ, ನಮ್ಮ ಕಣ್ಣೀರನ್ನು ಒರೆಸ್ತೀರಾ ಅಂತ ಜನ ಕಾಯ್ತಾ ಇರ್ಬೇಕಾದ್ರೆ ನೀವು ಒಂದು ವ್ಯಕ್ತಿತ್ವಗಳನ್ನ ತಗೊಂಡೋಗ್ಬೇಕು. ಎಲ್ಲರ ಮನಸ್ಸುಗಳು ಒಂದಾಗಬೇಕು ಅಂತ ನಾವು ದೂರದಿಂದ ಬಂದು ಒಂದು ರಾತ್ರಿ ನಾವು ತೆಗೆದಿದ್ದೀವಿ. ನಾವ್ಯಾರೋ ನಿವಾರ ಅಲ್ಲ, ಜಾತಿಗಳಿಲ್ಲ. ನಮಗೆ ಜಾತಿ ಅನ್ನೋದು BJP ಜಾತಿನೇ, ಧರ್ಮ ಅನ್ನೋದು BJP ಧರ್ಮನೇ, ಒಂದು ರಾಷ್ಟ್ರ ಧರ್ಮ. ಅದಕ್ಕೋಸ್ಕರ ನಾವು ಎಲ್ಲರ ಮನಸ್ಸುಗಳು ಒಂದಾಗಬೇಕು ಅಂತ ನಾವು ಇಲ್ಲಿ ಸೇರಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಂದರೆ ದೇಶಭಕ್ತಿ ಪಾರ್ಟಿ ಅಂತ ಎಲ್ಲರಿಗೂ ಗೊತ್ತಿದೆ. ಕಮಿಟ್ಮೆಂಟ್ ಇರುವಂಥ ಪಕ್ಷ ನಮ್ಮದು. ನಾವು ಹಿಂದೆ ಏನು ಲೀಡ್ರಿಂದ ಲೀಡರ್ ಚೇಂಜ್ ಆಗ್ತಾರೆ, ಪ್ರಧಾನಿಯಿಂದ ಬೇರೆ ಪ್ರಧಾನಿಗಳು ಚೇಂಜ್ ಆಗ್ತಾರೆ, ಬೇರೆ ಬೇರೆಯವರು ಚೇಂಜ್ ಆಗ್ತಾರೆ. ನಮ್ಮ ತತ್ವಗಳು, ನಮ್ಮ ಸಿದ್ಧಾಂತಗಳು ಯಾವತ್ತೂ ನಮ್ಗೆ ಚೇಂಜ್ ಆಗಿಲ್ಲ. ಆರ್ಟಿಕಲ್ 370 ಮಾಡಲೇಬೇಕು ಅಂತ 70 ವರ್ಷದ ಕನಸು. 106 ಜನ ಪ್ರಾಣ ತ್ಯಾಗ ಮಾಡಿದ್ರು.
ನಮ್ಮ ಹೆಣ್ಮಕ್ಳನ್ನ ಕಾಶ್ಮೀರಿ ಪಂಡಿತರ ಹೊಡೆದು ಓಡ್ತಾರಲ್ಲಿಂದ ನಮ್ಮ ಎಲ್ಲ ಹೆಣ್ಮಕ್ಳು ಒತ್ಕೊಳ್ಳೋದು. ಅದು ಸಿದ್ಧಾಂತ ಒಂದೇ ಉಳಿತು. ಅದೇನು ನಮಗೆ ಅದನ್ನು ಮಾಡಲೇಬೇಕು, ನಮಗೆ ಆರ್ಟಿಕಲ್ 370 ಏನು ಹೋರಾಟವನ್ನು ಮಾಡಿದ್ರು. ಅದನ್ನು ಮಹಾತ್ಮರಿಗೆ ನಾವು ಹಾರ ಹಾಕಿದ್ದೀವಿ, ಫೋಟೋ ಹಾಕಿದ್ದೀವಿ. ದೀನ್ ದಯಾಳ್ ಉಪಾಧ್ಯಾಯ ಇರ್ಬೋದು, ಶ್ಯಾಮ್ ಪ್ರಕಾಶ್ ಮುಖರ್ಜಿ ಇರ್ಬೋದು, ಹೋರಾಟವನ್ನು ಮಾಡಿದ್ರು. ನರೇಂದ್ರ ಮೋದಿರವರು ಆರ್ಟಿಕಲ್ 370 ತೆಗೆದಿದ್ದಾರೆ ಅಂತಂದರೆ ಅವರಿಗೆ ಕೂಡ ಒಂದು ಅಡಿಪಾಯ, ಎಲ್ಲ ಕಾರ್ಯಕರ್ತರ ಒಂದು ಸಾಮರ್ಥ್ಯ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸುಮಾರು 100 ವರ್ಷದ ಕನಸು. ಲಕ್ಷಾಂತರ ಜನ ಪ್ರಾಣ ತ್ಯಾಗ ಮಾಡಿದ್ರು, ಹೋರಾಟ ಮಾಡಿದ್ರು, ಬಲಿದಾನಗಳಾಯಿತು. ಅವತ್ತು ಏನು ನಮಗೆ ಒಂದು ಆಸೆ ಇಟ್ಕೊಂಡಿದ್ವಿ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ. ಎಷ್ಟು ಜನ ಸರಿಯೂ ನದಿಗೆ ಎತ್ತಿ ಬಿಸಾಕಿದ್ರು ಪೊಲೀಸ್ನವರು, ಸಾವುಗಳಾಯಿತು. ಹೋಗ್ತಾ ನಾವು ಜೈಕಾರ ಹಾಕೊಂಡು ಹೋಗ್ತಿದ್ವಿ, ಬರುವಾಗ ಡೆಡ್ ಬಾಡಿ ತಗೊಂಡು ಬರ್ತಿದ್ವಿ. ನಾವು ಅವತ್ತೇನೋ ಪ್ರಮಾಣ ಮಾಡಿದ್ವಿ, ರಾಮನ ಪರವಿದು ಮೇಲಾಡೆ ಮಂದಿರವಲ್ಲೇ ಕಟ್ಟಬೇಕು ಅಂತ. ಮಂದಿರ ಕಟ್ಟಿದ್ದೀವಿ ಅಂದರೆ ಸಮಸ್ತ ಕಾರ್ಯಕರ್ತರು ಇವತ್ತು ನಮ್ಮನ್ನ ಆಶೀರ್ವಾದ ಮಾಡಿದ್ದಕ್ಕೆ ಇಡೀ ದೇಶದಲ್ಲಿ ರಾಮ ತಲೆ ಎತ್ತಿದ್ದಾರೆ ಅಂತಂದರೆ ಅದು ನಮ್ಮ ಕಾರ್ಯಕರ್ತರ ಬಲಿದಾನ. ಅಂತ ಪಕ್ಷದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ, ನಮ್ಮ ಪುಣ್ಯ. ನಾವು ಹೆಮ್ಮೆ ಇರಬೇಕು ನಮಗೆ. ನಮ್ಮ ಪ್ರಧಾನ ಮಂತ್ರಿಗಳ ಬಗ್ಗೆ ಇಂದ ಹಿಡಿದು ಇಲ್ಲಿ ಯಾರ್ಯಾರು ನಮ್ಮ ಶಾಸಕರಿದ್ದಾರೆ, MP ಗಳಿದ್ದಾರೆ, ಕಾರ್ಪೊರೇಟರ್ಗಳಿದ್ದಾರೆ, ಪ್ರಮುಖರಿದ್ದಾರೆ, ನಮಗೊಂದು ಹೆಮ್ಮೆ ಇರಬೇಕು ನಮಗೆ. ಇಂಥ ಪಕ್ಷ ನಾವು ಕಾರ್ಯಕರ್ತರಾಗಿದ್ದೀವಿ ಅಂತ. ಇವತ್ತು ಕಾರ್ಯಕರ್ತರ ಪಕ್ಷ ಇದು. ಇವತ್ತು ಕಾಂಗ್ರೆಸ್ ಥರ ಬರೀ ಒಂದು ಕುಟುಂಬದ ಪಕ್ಷ ಅಲ್ಲ. ಇಲ್ಲಿ ಯಾರು ಮಾಲೀಕರು ಅಂದರೆ ಕಾರ್ಯಕರ್ತರ ಮಾಲೀಕರು. ಈ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಶೈಕ್ಷಣಿಕ ನಾವೇನಿದೆ ಆರಂಭ ಮಾಡ್ಕೋಬೇಕು, ಎಲ್ಲ ಒಟ್ಟಿಗೆ ಸೇರಬೇಕು, ಅನೇಕರಿಂದ ನಾವು ತಗೊಂಡು ಹೋಗುವಂಥ ಕೆಲಸ ಮಾಡಬೇಕು. ಈ ದೃಷ್ಟಿಯಿಂದ ಇವತ್ತು ಭಾಳ ಸಂತೋಷ ಆಗ್ತಿದೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಮತ್ತೊಮ್ಮೆ ನಿಮಗೆಲ್ಲ ಒಂದು ಅಭಿನಂದನೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಭಾಳ ಶಿಸ್ತು M. ಕೃಷ್ಣಪ್ಪನವ್ರಿಗೆ ಹೇಳಿದ್ವಿ ನಾವು, ಇಷ್ಟು ಶಿಸ್ತಾಗಿ ಮಾಡಿದ್ದೀರಾ. ನಂದು ಒಂದು 2-3 ಕೋರಿಕೆ ಇದೆ. ನಮ್ಮ ಇಬ್ಬರು ಅಧ್ಯಕ್ಷರಿದ್ದಾರೆ ನಮಗೆ. ನಾವು ಏನೇ ಒಂದು ಕೆಲಸವನ್ನು ಕೊಟ್ಟು ದಯಮಾಡಿ ಕೆಲಸವನ್ನು ಮಾಡಬೇಕು. ಲಕ್ಷಗಟ್ಟಲೆ ನಾವು ನೀರು ತಗೊಂತೀವಿ. ನಾವು ಇಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಸುಮಾರು 4 ಸರಿ ಮಾಡಿದ್ಮೇಲೆ ಯಾವುದು ನಮಗೆ ಮೋದಿಯವರ ಮನ್ ಕಿ ಬಾತ್ ಮನಸ್ಸಿನ ಮಾತುಗಳು ಏನು ಹೇಳ್ತಾರೆ, ದಯಮಾಡಿ ಈ ಭಾಗದಲ್ಲಿ ನಮಗೆ 20% ಆಗ್ತಾರೆ. ನಮಗೆ ಸುಮಾರು ಜನ 100% ಮಾಡ್ತಾರೆ. 100% ಈ ಭಾಗದಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ದಯಮಾಡಿ ಒಂದ್ಸಲಿ ಯೂಟ್ಯೂಬಲ್ಲಾಗಲಿ ಬೆಳಗ್ಗೆ ಭಾನುವಾರ ಕೊನೆಯ ಭಾನುವಾರ ಒಂದ್ಸಲಿ ನೀವು ಮೊಬೈಲಲ್ಲಿ ನೋಡಿ ಮೋದಿಯವರು ಏನು ಮಾತಾಡ್ತಾರೆ ಅಂತ ಒಂದು ಫೋಟೋ ಹಿಡಿಯಿರಿ, ಅಪ್ಲೋಡ್ ಮಾಡಿ ಕಳಿಸಿ, ಜಿಲ್ಲೆಗೆ ಕಳಿಸಿ, ನಿಮ್ಮ ಮಂಡಲ ಅಧ್ಯಕ್ಷರಿಗೆ ಕಳಿಸಿ. ಇಷ್ಟು ಜನ ಬಂದಿದ್ದಾರೆ, ಒಂದು 10 ಒಬ್ಬೊಬ್ಬರು 5-5 ಜನ ಮಾಡೋದು 100ಕ್ಕೆ 100 ಮಾಡಬೇಕು. ಚುನಾವಣೆ ಗೆಲ್ಲೋದು ಮುಖ್ಯ ಅಲ್ಲ, ಸಂಘಟನೆ ಮುಖ್ಯ. ನಾವು ಬೂತ್ ಗೆಲ್ಲಬೇಕು. ನಮ್ಮ ಅಮಿತ್ ಶಾ ಹೇಳಿದ್ರು, ಬೂತ್ ಗೆದ್ದರೆ ನಾವು ಕಾನ್ಸ್ಟಿಟ್ಯೂನ್ಸಿ ಗೆಲ್ತೀವಿ, ಕಾನ್ಸ್ಟಿಟ್ಯೂನ್ಸಿ ಗೆದ್ದರೆ ರಾಜ್ಯ ಗೆಲ್ತೀವಿ ಅಂತ. ಪ್ರತಿಯೊಬ್ಬರು ಬೂತ್ ಗೆಲ್ಲಬೇಕು ಅಂದರೆ ಏನೇನು ಪಕ್ಷ ಏನೇನು ಕೆಲಸವನ್ನು ಕೊಡುತ್ತೆ ಎಲ್ಲವೂ ಮಾಡಬೇಕಾದಂಥ ಕೆಲಸ ಮಾಡಬೇಕು ಬಂಧುಗಳೇ. ಈ ದೃಷ್ಟಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮ. ದಯಮಾಡಿ ಕೃಷ್ಣಪ್ಪನವರು ಒಂದು ಒಳ್ಳೆಯ ಊಟ ಕೂಡ ಹಾಕ್ತಾ ಇದ್ದಾರೆ, ಒಳ್ಳೆ ನಮಗೆ ತಿಂಡಿಯನ್ನು ಕೊಡ್ತಾ ಇದ್ದಾರೆ. ಮತ್ತು ಎಲ್ಲ ನಮ್ಮ ಸಣ್ಣ ಪುಟ್ಟ ಏನೇ ಇದ್ರೂ ಕೂಡ ದಯಮಾಡಿ ಪಕ್ಷದ ದೃಷ್ಟಿಯಿಂದ ಏನು ಸ್ಟ್ರೆಂತಿದೆ, ನಾಳೆ ಸಮಾರೋಪಕ್ಕೂ ಕೂಡ ಇದೇ ಶಿಸ್ತು ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಹೇಳೋದಕ್ಕೆ ಸಂತೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ಕರೆಕ್ಟಾಗಿ ಟೈಮ್ ಸರಿಯಾಗಿ ಕಾರ್ಯಕ್ರಮವನ್ನು ಶುರು ಮಾಡಿ ಒಂದು ರೀತಿ ಜಿಲ್ಲೆಗೆ ನಮ್ಮ ಕ್ಷೇತ್ರನೇ ಮಾರ್ಗದರ್ಶನ ಅಂತ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲ ಕಾರ್ಯಕ್ರಮದ ಜವಾಬ್ದಾರಿಗಳನ್ನು ಯಾವುದೇ ರ್ಯಾಲಿ ತಗೊಳ್ಳಿ, ಮಹಿಳಾ ಮೀಟಿಂಗನ್ನು ತಗೊಳ್ಳಿ, ಯಾವುದೇ ಕಾರ್ಯಕ್ರಮದಲ್ಲಿ ಭಾಳ ಅತಿ ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮಗಳನ್ನು ಮಾಡಿ ಕ್ಷೇತ್ರದ ಗೌರವವನ್ನು ಭಾಳ ಚೆನ್ನಾಗಿ ಹೆಚ್ಚಿಸ್ತಾ ಇದೆ. ಇವತ್ತು ಯಾವುದೇ ಚುನಾವಣೆ ಬಂದಾಗ ರಾತ್ರಿ ಹಗಲು ತಾವೆಲ್ಲ ಭಾಳ ಶ್ರದ್ಧೆಯಿಂದ ಭಾಳ ಒಂದು ರೀತಿ ಮೈ ಮೇಲೆ ಒಂದು ದೇವರು ಬಂದಿರೋ ರೀತಿ ನೀವು ಕಾರ್ಯಕ್ರಮ ರೂಪಿಸಿ ಮತದಾರರನ್ನ ಭೇಟಿಯಾಗಿ ಒಳ್ಳೆ ಲೀಡನ್ನು ನಮ್ಮ MP ಸಾಹೇಬರು ಕೊಟ್ಟಿರೋದು ನನ್ನ ಕ್ಷೇತ್ರದ ಗೌರವ, ನಮ್ಮೆಲ್ಲರ ಗೌರವ. ಇಡೀ ಭಾರತ ದೇಶದಲ್ಲೇ ಒಬ್ಬರೇ ಒಬ್ಬರು ಗೆದ್ದಂಥ ಕರ್ನಾಟಕದ MP ಮೇಲೆ ಗೆದ್ದಂಥ ಕೀರ್ತಿ ನಮ್ಮ ಮಂಜುನಾಥ್ ಸಾಹೇಬರಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟ. ಯಾವಾಗಲೂ ಅಷ್ಟೇ ಯಾವುದೇ
ಸಂದರ್ಭದಲ್ಲಿ ನಮ್ಮ ಮುಖಂಡರಲ್ಲಿ ನನ್ನ ಹೃದಯಪೂರ್ವಕ ಅಂತ ವಿನಂತಿ ಏನಂದರೆ, ಪಾರ್ಟಿ ಕಾರ್ಯಕ್ರಮ ಅಂದಾಗ ಕರೆದಿಲ್ಲ ಅನ್ನೋ ಒಂದು ವರ್ಡ್ ಮಾತ್ರ ಈ ಮುಂದಕ್ಕೆ ಯಾರು ಹೇಳೋಂಥ ಪ್ರಶ್ನೆನೇ ಬರಬಾರ್ದು. ಎಲ್ಲರೂ ಕರೀತಾರೆ, ಮೆಸೇಜ್ ಹಾಕ್ತಾರೆ, ವಾಟ್ಸಪ್ ಮೇಲೆ ಗ್ರೂಪಲ್ಲಿ ಇರ್ತೀರ. ಆದರೆ ಎಲ್ಲೋ ಒಂದು ಕಡೆ ನಾನು ಸಿಕ್ಕಿದಾಗ ಅಣ್ಣ ನನಗೆ ಹೇಳಿಲ್ಲ ಅಂದರೆ ನನಗೂ ನೋವಾಗತ್ತೆ, ಪಾಪ ಹೇಳಿರೋರಿಗೆ ಇನ್ನೂ ಬೇಜಾರಾಗುತ್ತೆ. ಅದರಿಂದ ಯಾವುದೇ ಕಾರ್ಯಕ್ರಮದ ಪಾರ್ಟಿ ಕಾರ್ಯಕ್ರಮಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟು ನಾವು ಸಹಕಾರವನ್ನು ಮಾಡ್ತಾ ಇದ್ದೀರ. ಮುಂದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇರೋಣ. ಏನು ಇವತ್ತೊಂದು ದಿನ ಕಾರ್ಪೊರೇಷನ್ ಚುನಾವಣೆ ನಡೀಬೇಕು ಅಂತಿದೆ, ಮುಂದಕ್ಕೆ ಹೋಗ್ತಾನೆ ಇದೆ. ನನ್ನೂ ಸೇರಿ ರಾಮಮೂರ್ತಿಯವ್ರನ್ನೂ ಸೇರಿ ನಮ್ಮ ಕಾರ್ಪೊರೇಟರ್ಗಳು ಬೈಕ್ ಹೋಗ್ತಾರೆ, ಅದೇನು ತಪ್ಪೇನಿಲ್ಲ. ಯಾಕೆ ಅಂತಂದರೆ ಮುಂದಕ್ಕೆ ಹೋಗೋದ್ರಲ್ಲಿ ಎಲ್ಲರೂ ಇದ್ದಾಗ ನಾವು 1% ಭಾರ ಹೊತ್ಕೊಳ್ಳೇಬೇಕಾಗ್ತದೆ. ಆದರೆ ಚುನಾವಣೆ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಬಟ್ ಎಲ್ಲ ನಾಯಕರು ದಿನನಿತ್ಯ ಒಂದಲ್ಲ ಒಂದು ರೀತಿ ಸೇವೆ ಮನೋಭಾವದಲ್ಲಿ ನನಗಂತೂ ಏನು 24 ಗಂಟೆಯಲ್ಲಿ ಒಂದು 15 ಗಂಟೆ ಕಾಲ ಅಂತೂ ಭಾಳ ಪ್ರೀತಿಯಿಂದ ಏರಿಯಾ ಕರ್ಕೊಂಡೋಗಿ ಕೆಲಸವನ್ನು ಮಾಡಿಸ್ತಿದ್ದೀರ. ನೀವು ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಅಭ್ಯರ್ಥಿಗಳು ಭಾಳ ಸಲೀಸಾಗಿ ಗೆಲ್ಲಲಿಕ್ಕೆ ಅನುಕೂಲ ಆಗ್ತದೆ. ನಿಮ್ಮ ಶಕ್ತಿ ನಾವು ಮರ್ಯಾದೆಯಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಹೇಳ್ತಾರೆ ಹಣ ಆ ವಾರ್ಡಿಂಗಿದೆ, ಈ ವಾರ್ಡಿಂಗಿದೆ, ಈಗ ಕಷ್ಟ ಇದೆ ಅಂತ. ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾವು ನಡೆಯೋಕೆ ಶುರು ಮಾಡಿದ್ರೆ ದಾರಿ ಹತ್ರ ಬರುತ್ತೆ. ಅದೇ ರೀತಿ ವಾರ್ಡಲ್ಲಿ ಸುತ್ತಕ್ಕೆ ಶುರು ಮಾಡಿದ್ರೆ ನಮ್ಗೆ ಹತ್ರ ಆಗ್ತಾ ಇರುತ್ತೆ. ಸ್ಥಳೀಯವಾಗಿ ಯಾವುದೇ ಚುನಾವಣೆಗಳನ್ನು ಎದುರಿಸುವಂಥ ಶಕ್ತಿ ನಿಮ್ಮೊಂದಿಗೆ ನಾವು ಇರ್ತೀವಿ. ನಮ್ಮ MP ಸಾಹೇಬ್ರಂತೂ ಅಪಾರ್ಟ್ಮೆಂಟ್ಗಳು ಬಂದ್ಬಿಟ್ರೆ 2 ಅವರ್ 3 ಅವರ್ ಕಾಯ್ಕೊಂಡಿದ್ದು ಜನ ಭಾಳ ಪ್ರೀತಿಯಿಂದ ನಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡ್ತೀವಿ. ಭಾಳಷ್ಟು ಇವತ್ತು ಈ ಕಾರ್ಯಕ್ರಮದ ಮೆರುಗನ್ನು ತಂದಿರೋ ಜೊತೆಯಲ್ಲಿ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಯಾರು ತಪ್ಪಿಸ್ಕೊಳ್ತೀರ ಬರಬೇಕು. ಅಕಸ್ಮಾತ್ತಾಗಿ ಬರೆದಿದ್ದವ್ರನ್ನ ನೀವೇ ಕರ್ಕೊಂಬರ್ಬೇಕು. ಇದೇ ಅಟೆಂಡೆನ್ಸ್ ಪೂರ್ತಿ ಇದ್ದರೆ ನಮ್ಮ ಕ್ಷೇತ್ರದ ಗೌರವ ಘನತೆ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಇವತ್ತು ಬಂದಿದ್ದೀನಿ ಅಂತ ನಾಳೆ ಮರಿಬೇಡಿ. ಕಾರಣ ಇದು ಭಾಳ ಇಂಪಾರ್ಟೆಂಟು ಅಭ್ಯಾಸ ವರ್ಗ. ಈ ಅಭ್ಯಾಸ ವರ್ಗದಲ್ಲಿ ಒಬ್ಬರೊಬ್ಬರ ಪರಿಚಯ, ದೇಶದ ವಿಷಯಗಳನ್ನು, ಇವತ್ತಿನ ದಿನ ಪ್ರಧಾನಮಂತ್ರಿಗಳು ಏನು ಸಾಧನೆಯನ್ನು ಮಾಡಿದ್ದಾರೆ, ಹೊಸ ಅಧ್ಯಕ್ಷರು ಏನು ಯೋಚನೆಯನ್ನು ಮಾಡಿದ್ದಾರೆ, ಹೊರ ರಾಜ್ಯಗಳಲ್ಲಿ ಏನು ಚುನಾವಣೆ ನಡೀತಿದೆ ಅದರ ಫಲಿತಾಂಶವನ್ನು ಯಾಕೆ ಬರುತ್ತೆ ಅಂತೇಳಿ ಒಂದು ರೀತಿ ಚರ್ಚೆ ಮಾಡಲಿಕ್ಕೆ ಕಾರ್ಯಕ್ರಮ ಆದಮೇಲೆ ಇಲ್ಲೇ ಇರುವಂಥವ್ರಿಗೆ ಭಾಳ ಒಗ್ಗಟ್ಟಿನಿಂದ ಇದ್ದು ಎಷ್ಟು ಬೇಕಾದರೂ ರೂಮ್ಗಳನ್ನು ಕೊಟ್ಟಿದ್ದೀವಿ. ಇಲ್ಲೇ ಇರೋಣ, ಒಂದು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಊಟ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮಾತ್ರ ನಾನು ಭಾಳ ಪ್ರೀತಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಇಲ್ಲಿ ನಮ್ಮ ರಾಮಮೂರ್ತಿಯವರು ಸಂಬಂಧಪಟ್ಟಿದ್ದು. ಯಾಕೆಂದರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕೋದಿಲ್ಲ, ಅದೊಂದೇ ಸಮಸ್ಯೆ. ಆದರೂ ಭಾಳ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಮಾಡೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹೋಗ್ತಿರೋಣ. ಯಾವಾಗಲೂ ನಿಮ್ಮೆಲ್ಲರ ವಿಶ್ವಾಸ ನಿರಂತರವಾಗಿ ಕ್ಷೇತ್ರದಲ್ಲಿ ನಡೀತಾ ಇರಲಿ. ನಮ್ಮ ಕಾರ್ಯಕರ್ತರು ಯಾರೇ ಒಬ್ಬರು ಸಣ್ಣ ತಪ್ಪು ಮಾಡೋದು ನಾವು ಟೀಕೆ ಮಾಡೋದನ್ನು ಬಿಟ್ಟು ನಮ್ಮ ಕಾರ್ಯಕರ್ತರು ಮಾಡ್ತಾ ಇರೋದೇ ಸರಿ ಅಂತ ವಾದ ಮಾಡಿದ್ರೆ ನಮ್ಮ ಪಾರ್ಟಿ ಇನ್ನೂ ಎತ್ತರಿ ಬೆಳೆಯಲಿಕ್ಕೆ ಸಾಕ್ಷಿ ಆಗುತ್ತೆ. ಯಾಕೆಂದರೆ ಕಾಂಗ್ರೆಸ್ ಅವರು ಮಾತಾಡೋಂಗಿಲ್ಲ, ಅವರ ಪಾರ್ಟಿ ಪರಿಸ್ಥಿತಿ ಅವರೇ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಮುಖಂಡರನ್ನ ನಾವು ಬೇರೆ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇರೋಣ. ಏನು ಚುನಾವಣೆಗಳು ಬರುತ್ತೆ, ಈ ಮೊದಲು 8 ಕಾರ್ಪೊರೇಟರ್, ಇವತ್ತು 19 ಕಾರ್ಪೊರೇಟರ್ ಆಗಿದೆ. ನಾಳೆ ಬೆಳಗ್ಗೆ ಇದೆಲ್ಲ ಕಾರ್ಪೊರೇಷನ್ ಸೇರ್ಕೊಂಡ್ರೆ 35 ಕಾರ್ಪೊರೇಷನ್ ಆಗುತ್ತೆ. ಅದರಿಂದ ಅವಕಾಶಗಳು ಸಿಗ್ತಾನೆ ಇರುತ್ತೆ. ಯಾವಾಗಲೂ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡ್ತಿದ್ರೆ ಖಂಡಿತ ಒಂದಲ್ಲ ಒಂದು ರೀತಿ ಅಧಿಕಾರ 100ಕ್ಕೆ 100 ಸಿಗತ್ತೆ. ಅದರಿಂದ ಪಾರ್ಟಿಯನ್ನು ಸಂಘಟನೆಯನ್ನು ಮಾಡಿ ನಾಳೆ ಬೆಳಗ್ಗೆನೂ ನಮ್ಮ ಇಬ್ಬರು ಅಧ್ಯಕ್ಷರುಗಳು, ಯುವ ಮೋರ್ಚಾದವರು ಮತ್ತು ಮಹಿಳಾ ಅಧ್ಯಕ್ಷರು ಭಾಳ ಎಲ್ಲ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾರೆ. ಅವರ ಗೌರವ, ಕ್ಷೇತ್ರದ ಗೌರವ, ಜಿಲ್ಲೆಯ ಗೌರವವನ್ನು ಕಾಪಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ಉದ್ದೇಶಿಸಿ MP ಸಾಹೇಬ, ನಮ್ಮ MP ಸಾಹೇಬರು ತಮ್ಮನ್ನು ಉದ್ದೇಶ ವಿಧಾನಸಭಾ ಕ್ಷೇತ್ರದ ಪ್ರತಿಕ್ಷಣ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ. ಅಂದರೆ ಇವತ್ತು ಕಾಕತಾಳೀಯವಾಗಿ ಪೆಹಲ್ಗಾಮ್ ಘಟನೆ ನಡೆದು, ಕಾಶ್ಮೀರದ ಪೆಹಲ್ಗಾಮ್ ಘಟನೆ ನಡೆದು ಅಲ್ಲಿ ಎಷ್ಟು ನಮ್ಮ ಸುಮಾರು 27 ನಮ್ಮ ಸಹೋದರಿ ತಾಯಂದಿರು ಈ ಉಗ್ರರ ಗುಂಡಿಗೆ ಬಲಿಯಾದರು.
ಅದು ಆಗಿದ್ದು ಏಪ್ರಿಲ್ 22ರಂದೇ. ಅದರಿಂದ ಇದೊಂದು ನಮ್ಮ ಮನಸ್ಸಿನಲ್ಲಿ ಒಂದು ಕರಾಳ ದಿನ. ಅದರಿಂದ ಆ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂದ್ಬಿಟ್ಟು ಒಂದು ಅರ್ಧ ನಿಮಿಷ ಎದ್ದು ಮೌನ ಆಚರಣೆ ಮಾಡಿ. ಸ್ತಂಭ. ಯಾಕೆಂದರೆ ಯಾವಾಗ ಪಕ್ಷ ಬೆಳೆಯುತ್ತೆ ಅಂದರೆ ನಾಯಕರು ಕಾರ್ಯಕರ್ತರಾಗಿ ಕೆಲಸ ಮಾಡಿದರೆ ಪಕ್ಷ ಬೆಳೆಯುತ್ತೆ. ಆವಾಗ ಬಹಳ ಮುಖ್ಯ. ನಾಯಕರುಗಳೇ ಕಾರ್ಯಕರ್ತರಾಗಬೇಕು, ಆವಾಗ ಪಕ್ಷ ಬಲವಾಗಿ ಬೆಳೆಯುತ್ತೆ. ಇವತ್ತು ನಾವು ಈ ಮಹಾಭಾರತ ಯುದ್ಧವನ್ನು ನೋಡಿದ್ದೇವೆ, ಕೇಳಿದ್ದೇವೆ. ನೋಡಿದ್ದೇವೆ ಅಂದರೆ ಸಿನಿಮಾದಲ್ಲಿ ನೋಡಿದ್ದೇವೆ ಅಷ್ಟೇ. ಅದರಲ್ಲಿ ನಾರದ ಕೇಳ್ತಾರಂತೆ, ಇಲ್ಲಿ ಕೌರವರ ಸೈನ್ಯ ಎಷ್ಟಿತ್ತು ಅಥವಾ ಇಲ್ಲಿ ಪಾಂಡವರ ಸೈನ್ಯ ಎಷ್ಟಿತ್ತು? ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರಂತೆ, ಶ್ರೀಕೃಷ್ಣನಿಗೆ ನಾರದ ಹೇಳ್ತಾರಂತೆ, ಅಂದರೆ ಕೃಷ್ಣ ಕೇಳೋದು ಎಷ್ಟು ಸೈನ್ಯ ಇತ್ತು, ಕೌರವರ ಸೈನ್ಯ ಎಷ್ಟಿತ್ತು, ಪಾಂಡವರ ಸೈನ್ಯ ಎಷ್ಟಿತ್ತು, ಎಷ್ಟು ಜನ ಸತ್ರು, ಏನಾಯಿತು ಅಂತ ನಾರದನಿಗೆ ಕೇಳಿದಾಗ ನಾರದ ಹೇಳೋದು, ಇಲ್ಲಿ ಕೌರವರು ಕಾಣಲಿಲ್ಲ, ಇಲ್ಲಿ ಪಾಂಡವರು ಕಾಣಲಿಲ್ಲ, ನನಗೆ ಕಂಡಿದ್ದು ಶ್ರೀಕೃಷ್ಣ ಮಾತ್ರ ಅಂತ. ಅದು ದಕ್ಷಿಣ ಅಸೆಂಬ್ಲಿಗೆ, ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣಪ್ಪನವರಿಗೆ ಅನ್ವಯ ಆಗುತ್ತೆ. ಈ ಕ್ಷೇತ್ರಾದ್ಯಂತ ಕಾಣ್ತಾ ಇರೋದು ಕೃಷ್ಣಪ್ಪನವರು. ಆದರೆ ನಿಜವಾದ ಸಿಪಾಯಿಗಳು ಎಲ್ಲ ಇದ್ದಾರೆ. ಅವರ ಕಾರ್ಪೊರೇಟ್ರುಗಳು ಹೇಗಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಯಾರಾದರೂ ಅವರ ಸಾರ್ವಜನಿಕರ ಸಮಸ್ಯೆ ಬುಧವಾರ ಅದಾಗಬೇಕು ಅಂದರೆ ಮಂಗಳವಾರನೇ ಮಾಡಿಬಿಡ್ತಾರೆ. ಅಂದರೆ ಬಹುಶಃ ಅಷ್ಟು ಅದ್ಭುತವಾದ. ಏಕೆಂದರೆ ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಬಹಳ ದೊಡ್ಡ ಕ್ಷೇತ್ರಗಳು. ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಇನ್ನೊಂದು RR ನಗರ. ಇವೆರಡೇ ಸೇರಿ ಹೆಚ್ಚು ಕಡಿಮೆ ಮುಂದೊಂದು ದಿನ ಒಂದು ಲೋಕಸಭಾ ಸ್ಥಾನ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ, ಎರಡೂ ಸೇರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅಂದರೆ ಈ ರೀತಿ ನಾವು ಒಂದು ಕಡೆ ಸೇರಿ ಕಾರ್ಯಕರ್ತರುಗಳು ಈಗ ಯಾವ ರೀತಿ ಪಕ್ಷ ಬೆಳೆದಿದೆ, ಅದರ ಬಂದಂಥ ದಾರಿಗಳು, ಈ ಪಕ್ಷಕ್ಕಾಗಿ ಯಾರ್ಯಾರು ದುಡಿದಿದ್ದಾರೆ, ಯಾರ್ಯಾರು ಎಂತೆಂಥ ಸವಾಲುಗಳನ್ನು ಎದುರಿಸಿ ಸಾಧನೆಗಳನ್ನು ಮಾಡಿದ್ದಾರೆ. ಯಾಕೆಂದರೆ ಸಾಮಾನ್ಯವಾಗಿ ಇಂಥ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ಜನರ ಬಲಿದಾನ ಆಗಿರುತ್ತೆ, ಹಲವಾರು ಜನರ ಕಷ್ಟ ಕಣ್ಣೀರನ್ನು ನಾವು ನೋಡ್ತೇವೆ. ಪಕ್ಷ ಒಂದು ಅಧಿಕಾರಕ್ಕೆ ತರೋದು ಅಷ್ಟು ಸುಲಭ ಅಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಒಂದು ಬಲಿಷ್ಠ ರಾಷ್ಟ್ರವಾಗಿ ಬೆಳೆದಿದೆ, ಒಂದು ಬಲಿಷ್ಠ ರಾಷ್ಟ್ರವಾಗಿ ಬೆಳೆದಿದೆ. ಅದರ ನಿಜವಾದ ಸಿಪಾಯಿಗಳು ಯಾರಪ್ಪ ಅಂದರೆ ನೀವೆಲ್ಲ ಕಾರ್ಯಕರ್ತರೇ ಒಂದು ಈ ಪಕ್ಷದ ದೇವರುಗಳು ಅಥವಾ ದೇವರು ಕಳಿಸಿದ ರಾಯಭಾರಿಗಳು. ಈ ಪಕ್ಷದ ನಿಜವಾದ ರಾಯಭಾರಿಗಳು ಯಾರಪ್ಪ ಅಂದರೆ ನೀವು ಕಾರ್ಯಕರ್ತರು. ಅದು ಬಹಳ ಮುಖ್ಯವಾದದ್ದು. ಅಂದರೆ ಇವತ್ತು ಭಾರತ ದೇಶ ಆರ್ಥಿಕವಾಗಿ ಪ್ರಪಂಚದಲ್ಲಿ 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ತಾ ಇದೆ. ನೀವು ನೋಡ್ಬೋದು, ಒಂದು ಕಡೆ ಇರಾನ್, ಇಸ್ರೇಲ್, ಅಮೇರಿಕದ ಯುದ್ಧ, ಇನ್ನೊಂದು ಕಡೆ ಭಾರತವನ್ನು ಬಹಳ ಏನಾದರೂ ಮಾಡಿ, ಯಾಕೆಂದರೆ ಬಲಿಷ್ಠವಾಗಿ ಬೆಳೀತಾ ಇದೆ. 2014ನೇ ಇಸ್ವಿನಲ್ಲಿ ನಮ್ಮ ಭಾರತ ದೇಶದ ಬಜೆಟ್ ಎಷ್ಟಿತ್ತು ಅಂದರೆ 14 ಲಕ್ಷ ಕೋಟಿ. ಭಾರತದ ಬಜೆಟ್ಟು 2013-14ರಲ್ಲಿ 14 ಲಕ್ಷ ಕೋಟಿ ಇತ್ತು. ಇವತ್ತು 2026ರಲ್ಲಿ ಭಾರತದ ಬಜೆಟ್ ಎಷ್ಟು, ಅದರ ಗಾತ್ರ ಎಷ್ಟಪ್ಪ ಅಂದರೆ 50 ಲಕ್ಷ ಕೋಟಿಗೆ ದಾಟಿದೆ. ಇವತ್ತು 50 ಲಕ್ಷ ಕೋಟಿಗೆ ದಾಟಿದೆ. ಬಹುಶಃ 2027ನೇ ಇಸ್ವಿಗೆ ಭಾರತ ವಿಶ್ವದಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತೆ. ಇವಾಗ ನಾವು ಜಪಾನನ್ನು ಹಿಂದಿಕ್ಕಿದ್ದೇವೆ. ಇನ್ನು 2 ವರ್ಷದಲ್ಲಿ ನಾವು ಜರ್ಮನಿಯನ್ನು ಕೂಡ ಹಿಂದಿಕ್ಕಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ಇದರ ಹಿಂದೆ ಎಲ್ಲ ನಮ್ಮ ಕಾರ್ಯಕರ್ತರ ಅವರ ಶಿಸ್ತು, ಕಾರ್ಯಕರ್ತರ ಸಹಕಾರ. ಅದರಿಂದ ಇವತ್ತು ನರೇಂದ್ರ ಮೋದಿ ಅವರಿಗೆ ಇವತ್ತು ಆನೆಯ ಬಲ ಬಂದಿದೆ ಅಂತಲೇ ಹೇಳಬೇಕಾಗುತ್ತೆ. ಇವತ್ತು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಆನೆಯ ಬಲ ಬಂದಿದೆ ಅಂತ ಹೇಳಬೇಕಾಗುತ್ತೆ. ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ಅಪಸ್ವರ ಇದೆ.
ರಾಜ್ಯಕ್ಕೆ ಎಷ್ಟು ಅನುದಾನ, ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಟ್ಟಿಲ್ಲ ಅಂತ ಒಂದು ಅಪಸ್ವರವನ್ನು ನಾವು ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ನಿಂದ ಕೇಳ್ತಾನೆ ಇದ್ದೀವಿ. 2004ರಿಂದ 2014ರವರೆಗೆ ಅಂದರೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಂಥ ಅನುದಾನ ಎಷ್ಟಪ್ಪ ಅಂದರೆ 85,000 ಕೋಟಿ. 85,000 ಕೋಟಿ ಆ 10 ವರ್ಷದಲ್ಲಿ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಕಳೆದ 11 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಅನುದಾನ ಅಂದರೆ ಗ್ರ್ಯಾಂಟು ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ಸೇರಿ ಬಂದಂಥ ಅನುದಾನ 5.5 ಲಕ್ಷ ಕೋಟಿ. 85,000 ಕೋಟಿಯಲ್ಲಿ 5.5 ಲಕ್ಷ ಕೋಟಿಯಲ್ಲಿ. ಅದರಿಂದ ಯಾವಾಗಲೂ ಅಷ್ಟೇ ಇವತ್ತು ಕರ್ನಾಟಕ ನಾವು ಜಾಸ್ತಿ ಹಣವನ್ನು ಕೊಡ್ತಾ ಇದ್ದೀವಿ, ಆದರೆ ನಮಗೆ ಕಡಿಮೆ ಬರ್ತಾ ಇದೆ. ಇವತ್ತು ಮೊನ್ನೆ ಆದಂಥ ಬಜೆಟಲ್ಲಿ 15th ಫೈನಾನ್ಸ್ ಕಮಿಷನ್ ರಿಪೋರ್ಟನ್ನು ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿದೆ. ಇದರ ಫಲವಾಗಿ ನಮ್ಮ ರಾಜ್ಯಕ್ಕೆ ಈ ವರ್ಷ ಕೇಂದ್ರದಿಂದ 7,500 ಕೋಟಿ ಹೆಚ್ಚುವರಿ ಹಣ ಬರ್ತಾ ಇದೆ. ಆದರೆ ನಾವು ಹಣವನ್ನು ಉಪಯೋಗಿಸ್ಬೇಕಾದ್ರೆ ಶಾಶ್ವತ ಯೋಜನೆಗಳಿಗೆ ಉಪಯೋಗಿಸ್ಬೇಕು. ಶಾಶ್ವತ ಯೋಜನೆಗಳಿಗೆ ನೋಡಿ, ಹಿಂದೆ ಎಲ್ಲ ನಾವು ಅಮೇರಿಕಾ ಇಂಗ್ಲೆಂಡ್ಗೆಲ್ಲ ಹೋಗಿ ಬಂದಾಗ 15-20 ವರ್ಷಗಳ ಹಿಂದೆ ಬೇಸರ ಆಗ್ತಾಯಿದೆ. ಏನಪ್ಪ ನಮ್ಮಲ್ಲಿ ಅಂಥ ರಸ್ತೆ ಇಲ್ಲ, ಏನಪ್ಪ ನಮ್ಮಲ್ಲಿ ಅಂಥ ಏರ್ಪೋರ್ಟ್ಗಳಿಲ್ಲ, ಏನಪ್ಪ ನಮ್ಮಲ್ಲಿ ಅಂಥ ರೈಲ್ವೆ ಟ್ರ್ಯಾಕ್ಗಳಿಲ್ಲ. ಇವತ್ತು ನೋಡಿ, ಇವತ್ತು ಭಾರತ ದೇಶದಲ್ಲಿ ಕಳೆದ 11 ವರ್ಷದಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಹಿಂದೆ 40,000 ಕಿಲೋಮೀಟರ್ ಇದ್ದಂಥ ರಾಷ್ಟ್ರೀಯ ಹೆದ್ದಾರಿ ಇವತ್ತು 90,000 ಕಿಲೋಮೀಟರ್ಗೆ ಹೋಗಿದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ 90,000. ಇದು ಕಳೆದ ವರ್ಷ ಎಷ್ಟು ಪ್ರಗತಿಯಾಗಿದೆ ಅಂದರೆ ಹೆಚ್ಚು ಕಡಿಮೆ 1,40,000 ಕಿಲೋಮೀಟರ್ ತನಕ ಇವತ್ತು ಕಾಮಗಾರಿ ಮುಗಿದಿದೆ. ಅದೇ ರೀತಿ ರೈಲ್ವೆಗಳು ಅಷ್ಟೇ. ಬಹುಶಃ 98% ಇವತ್ತು ರೈಲ್ವೇಸು ಎಲೆಕ್ಟ್ರಿಫೈಡ್ ಆಗಿದೆ. ಅದಕ್ಕೋಸ್ಕರನೇ ಒಂದು ಕಡೆ ಅಲ್ಲಿ ಯುದ್ಧ ನಡೀತಾ ಇದೆ, ಅಲ್ಲಿ ಅನಿಲದ ಕೊರತೆ ಆಗಿದೆ, ಇನ್ನೊಂದು ಕಡೆ ಅಲ್ಲಿ ತೈಲದ ಕೊರತೆ ಅಂದರೆ ಪೆಟ್ರೋಲು ಡೀಸೆಲ್ ಕೊರತೆ ಆಗಿದೆ. ಆದರೂ ಕೂಡ ನಮ್ಮ ರೈಲ್ಗಳು ಓಡ್ತಾ ಇದ್ದಾವೆ. ಯಾಕೆ ಓಡ್ತಾ ಇದೆ ಅಂದರೆ ಎಲೆಕ್ಟ್ರಿಫೈಡ್ ಆಗಿದೆ. ಇವತ್ತು 90% ನಮ್ಮ ರೈಲ್ವೆ ಏನು ಟ್ರ್ಯಾಕ್ ಏನಿದೆ ಅದು ಡೀಸೆಲ್ ಮೇಲೆ ಓಡ್ತಾ ಇಲ್ಲ, ಅದು ಎಲೆಕ್ಟ್ರಿಫೈಡ್ ಆಗಿದೆ. ಅದರಿಂದ ಇವತ್ತು ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ. ನಂತರ ಹಲವಾರು ರಿಫಾರ್ಮ್ಸನ್ನು, ಸುಧಾರಣೆಯನ್ನು ಆರ್ಥಿಕವಾಗಿ ತಂದಿದ್ದಾರೆ. ನೋಡಿ, ಭಾರತದ ಇವತ್ತು GDP ಅಂತ ಏನಿದೆ ಅಂದರೆ ಇಷ್ಟೆಲ್ಲ ಆದರೂ ಚೀನಾದ GDP ಬೀಳ್ತಾ ಇದೆ, ಅಮೇರಿಕಾದ GDP ಬೀಳ್ತಾ ಇದೆ. ಆದರೂ ಕೂಡ ಭಾರತದ GDP ಇವತ್ತು 6.8 ಅಂತ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ. ಇಷ್ಟೆಲ್ಲ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ. ಮತ್ತು ನಮ್ಮ ಫಿಸ್ಕಲ್ ಡೆಫಿಸಿಟ್ 4ಕ್ಕೆ ಇಟ್ಟಿದ್ದಾರೆ. ಇದರಿಂದ ನೋಡಿ, ಯಾವುದೇ ಆಗಲಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹಳ ಕಷ್ಟವಾದದ್ದು ಯಾವುದಪ್ಪ ಅಂದರೆ, ಬಹಳ ಕಷ್ಟವಾದದ್ದು ಯಾವುದೇ ಒಂದು ಸ್ಕ್ಯಾಮ್ ಇಲ್ಲದೆ ಇರತಕ್ಕಂಥ, ಭ್ರಷ್ಟಾಚಾರ ಇಲ್ಲದೆ ಇರತಕ್ಕಂಥ ಸರ್ಕಾರವನ್ನು ಕೊಡೋದು ಬಹಳ ಕಷ್ಟ. ಅದನ್ನು ಮೋದಿಯವರು ನಮ್ಮ ದೇಶಕ್ಕೆ ತೋರಿಸಿದ್ದಾರೆ. ಅವರ 12 ವರ್ಷದ ಅವಧಿಯಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅವ್ರ ಮೇಲೆ. ಇದೇ ಒಂದು ಅದ್ಭುತ ಸಾಧನೆ ಅಂತ ನಾವು ಹೇಳಬೇಕಾಗುತ್ತೆ. ಇದೇ ಒಂದು ಅದ್ಭುತ ಸಾಧನೆ ಅಂತ ಹೇಳಬೇಕಾಗುತ್ತೆ. ಇವತ್ತು ಕಳೆದ ಆಲ್ಮೋಸ್ಟ್ ಒಂದು 2 ತಿಂಗಳ ಹತ್ತಿರ ಆಯಿತು ಯುದ್ಧ ಶುರುವಾಗಿ. ಇರಾನ್ ಮತ್ತು ಇಸ್ರೇಲು ಅಮೇರಿಕದ ಯುದ್ಧ ಶುರುವಾಗಿ ಆಯಿತು. ಇದರಿಂದ ಬಹಳ ಸಮಸ್ಯೆ ಆಗಿದೆ. ಇವತ್ತು ಪೆಟ್ರೋಲ್ ಡೀಸೆಲ್ದ ಸಮಸ್ಯೆ ಆಗಿದೆ. ಇದರಿಂದ ಅನಿಲ ಗ್ಯಾಸ್ದು ತೊಂದರೆ ಆಗಿದೆ. ಆದರೆ ಎಲ್ಲ ದೇಶಗಳು, ಪಾಕಿಸ್ತಾನ ತಗೊಳ್ಳಿ, ಇವತ್ತು ಪೆಟ್ರೋಲು ಡೀಸೆಲ್ಲು 300 ರೂಪಾಯಿ. ನ್ಯೂಜಿಲೆಂಡ್, ಇಂಗ್ಲೆಂಡ್ ತಗೊಳ್ಳಿ, ಪೆಟ್ರೋಲು ಡೀಸೆಲ್ಲು ಅಲ್ಲೂ ಕೂಡ 400 ರೂಪಾಯಿ 200 ರೂಪಾಯಿ ಆಗಿದೆ. ಅಮೇರಿಕಾದಲ್ಲಿ ಒಂದು ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿದೆ. ಆದರೆ ನರೇಂದ್ರ ಮೋದಿಯವರ ರಾಜತಾಂತ್ರಿಕ ನಡೆಯಿಂದ
ಅವರು ಇರಾನ್ ದೇಶದ ಹಲವಾರು ದೇಶಗಳೊಡನೆ ಇರತಕ್ಕಂಥ ಉತ್ತಮವಾದ ರಾಜತಾಂತ್ರಿಕದ ಮಾರ್ಗದಿಂದ ಇವತ್ತು ಏನು ಭಾರತ ದೇಶದಲ್ಲಿ ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಪೆಟ್ರೋಲು ಡೀಸೆಲನ್ನು ಅದು ರೇಟನ್ನು ಜಾಸ್ತಿ ಮಾಡಿಲ್ಲ. ಇದರ ಕೀರ್ತಿ ನರೇಂದ್ರ ಮೋದಿ ಅವ್ರಿಗೆ ಹೋಗುತ್ತೆ. ಇದರಿಂದ ಭಾರತ ಸರ್ಕಾರಕ್ಕೆ ಖಜಾನೆಗೆ ಎಷ್ಟು ನಷ್ಟ ಆಗ್ತಾ ಇದೆ ಅಂದರೆ ಅದು ನಾನು ನಮ್ಮ ಜನಸಾಮಾನ್ಯರ ಮೇಲೆ ನಾನು ಅವರೇನ ಹೊರಿಸಬಾರ್ದು. ಈಗ 94 ರೂಪಾಯಿ ಇರೋದನ್ನ ನಾನು 130 ರೂಪಾಯಿ ಮಾಡಿದರೆ ಜನರ ಮೇಲೆ ಹೊರೆ ಬೀಳುತ್ತೆ, ಸಾಮಾನ್ಯ ಜನರ ಮೇಲೆ ಹೊರೆ ಬೀಳುತ್ತೆ, ಅಗತ್ಯ ವಸ್ತುಗಳ ಮೇಲೆ ಹೊರೆ ಬೀಳುತ್ತೆ. ಇದರಿಂದ 1.4 ಲಕ್ಷ ಕೋಟಿ ಹಣವನ್ನು, ಆ ನಷ್ಟವನ್ನು ಅವರು ಅಬ್ಸರ್ವ್ ಮಾಡ್ಕೊತಾ ಇದ್ದಾರೆ. ಇದು ಬಹಳ, ಈಗಲೂ ಕೂಡ ಮೊನ್ನೆ ಕೂಡ ನಮ್ಮ ಒಂದು 20 ಹಡಗುಗಳು ಅಲ್ಲಿ ನಿಂತಿದೆ, ಹಾರ್ಮಸ್ ಜಲಸಂಧಿಯಲ್ಲಿ ನಿಂತಿದೆ. ಅಲ್ಲಿಂದ ಬರೋಕ್ಕಾಗ್ತಾ ಇಲ್ಲ. ರಾಜತಾಂತ್ರಿಕ ಮಾರ್ಗದಿಂದ ಹುಷಾರಾಗಿ ಇವತ್ತು ಭಾರತೀಯರಿಗೆ ವಿದೇಶದಲ್ಲಿ ಒಂದು ಗೌರವ ಸಿಕ್ಕಿದೆ. ಭಾರತೀಯರಿಗೆ ಇವತ್ತು ವಿದೇಶದಲ್ಲಿ ಗೌರವ ಸಿಕ್ಕಿದೆ ಅಂದರೆ ಅದಕ್ಕೆ ನರೇಂದ್ರ ಮೋದಿಯವರ ನಿಜವಾದ ನಾಯಕತ್ವ, ನಿಜವಾದ ರಾಜತಾಂತ್ರಿಕ ನಡೆ. ಹಿಂದೆಲ್ಲ ಭಾರತ ಅಂದರೆ ಯಾರು ಅದು ಪರಿಗಣನೆಗೆ ತಗೊಂತಾ ಇರಲಿಲ್ಲ. ಇವತ್ತು ಭಾರತ ದೇಶ ಅಂದರೆ ಒಂದು ಬಲಿಷ್ಠ ರಾಷ್ಟ್ರ. ಇವತ್ತು ಇದೇ ರೀತಿ ಮುಂದುವರೆದಿದೆ. 2000 ನಮ್ಮ ಪ್ರಧಾನಮಂತ್ರಿಯವರ ಕನಸು ಕೂಡ ಆಗಿದೆ, ವಿಕಸಿತ ಭಾರತ, ವಿಕಸಿತ ಭಾರತ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನು ಹೇಳ್ತಾರೆ. ಸೊ ಅದನ್ನು ಇವತ್ತು ಅದರಲ್ಲಿ ಮುನ್ನುಗ್ತಾ ಇದೆ. 2047ನೇ ಇಸ್ವಿಗೆ 2047ನೇ ಇಸ್ವಿಗೆ ಭಾರತ ದೇಶ ಒಂದು ಅಭಿವೃದ್ಧಿ ಹೊಂದಿದ ದೇಶದ ಪಟ್ಟಿಯಲ್ಲಿ ಬರುತ್ತೆ. ಅದಕ್ಕಿಂತ ನಮ್ಮ ಪ್ರತಿಯೊಬ್ಬರಿಗೂ ಸಲ್ಲುವಂಥ ಗೌರವ, ಅದಕ್ಕಿಂತ ಯಾವ ಗೌರವ ಬೇಕು ನಮಗೆ? ಸೊ ನಿಜವಾಗ್ಲೂ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎನರ್ಜಿ ಸೆಕ್ಟರ್ ತಗೊಳ್ಳಿ, ಇವತ್ತು ಸೋಲಾರ್ ಎನರ್ಜಿ ಭಾರತ ದೇಶ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಇವತ್ತು ಸೋಲಾರ್ ಎನರ್ಜಿ ಸೆಕ್ಟ್ರಲ್ಲಿ ಮುಂದುವರಿತಾ ಇದೆ. ಇವತ್ತು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಂತ ಇದೆ, ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂತ ರೈತರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಹಲವಾರು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಎಷ್ಟು ಎನರ್ಜಿ ಉತ್ಪಾದನೆ ಆಗ್ತಾ ಇದೆ ಅಂದರೆ ಇವತ್ತು ನಮ್ಮಲ್ಲಿ ಸೋಲಾರಿಂದ 262 ಗಿಗಾವ್ಯಾಟ್ ಅಂತ ಹೇಳ್ತೀವಿ. ಅಂದರೆ 2014ನೇ ಇಸ್ವಿನಲ್ಲಿ ನಮ್ಮಲ್ಲಿ ಉತ್ಪತ್ತಿ ಆಗ್ತಿದ್ದಂಥ ಈ ಎನರ್ಜಿ ಅಥವಾ ಕರೆಂಟ್ ಅಂತ ವಿದ್ಯುತ್ ಶಕ್ತಿ ಎಷ್ಟಿತ್ತಪ್ಪ ಸೋಲಾರಿಂದ ಅಂದರೆ ಕೇವಲ ಒಂದು 5 ಗಿಗಾವ್ಯಾಟ್ ಇತ್ತು. 5 ಗಿಗಾವ್ಯಾಟಿಂದ ಈಗ 262 ಗಿಗಾವ್ಯಾಟ್ಗೆ ನಾವು ಮುಂದೆ ಹೋಗಿದ್ದೇವೆ. ಅದೇ ರೀತಿ ಇವತ್ತು ಅಗ್ರಿಕಲ್ಚರ್, ಭಾರತ ಕೃಷಿ ಪ್ರಧಾನವಾದಂಥ ದೇಶ. ಇವತ್ತು ಭಾರತ ದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಎರಡನ್ನೂ ಪರಿಗಣಿಸಿದಾಗ ನಮ್ಮ ಉತ್ಪಾದನೆ ಎಷ್ಟಿದೆ ಅಂದರೆ ಸುಮಾರು ಕೃಷಿ ಉತ್ಪಾದನೆ 352 ಮಿಲಿಯನ್ ಮೆಟ್ರಿಕ್ ಟನ್ ಕೃಷಿ ಉತ್ಪಾದನೆ. ನಂತರ ತೋಟಗಾರಿಕೆ ಉತ್ಪಾದನೆ ಎಷ್ಟಿದೆ ಅಂದರೆ ಅದಕ್ಕಿಂತ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ 359 ಮಿಲಿಯನ್ ಮೆಟ್ರಿಕ್ ಟನ್. ಇದೆಲ್ಲ ಹೇಗಾಯಿತು? ಇದೆಲ್ಲ ಕಾರಣ ಹೇಗಾಯಿತು ಅಂದರೆ ನಮ್ಮ ರೈತರಿಗೆ ಕಷ್ಟ ಆಗಬಾರ್ದು ಅನ್ನುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಿದೆ. ಪ್ರತಿ ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿಯನ್ನು ಅವರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾ ಇದೆ. ಇದರಲ್ಲಿ ಇದುವರೆಗೆ ಸುಮಾರು 10 ಕೋಟಿ ರೈತರಿಗೆ ಇದು ಸಹಾಯ. 10 ಕೋಟಿ ರೈತರಿಗೆ ಇದಕ್ಕೆ ಖರ್ಚಾದಂಥ ಹಣ ಇದುವರೆಗೆ 5.5 ಲಕ್ಷ ಕೋಟಿ. ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಕೂಡ ಇವತ್ತು ರೈತರಿಗೆ ಬೆಳೆ ಏನಾದ್ರು ನಷ್ಟ ಆದರೆ ಅದಕ್ಕೆ ಸಹಾಯ ಮಾಡತಕ್ಕಂಥ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೂಡ ಕೊಟ್ಟಿದೆ. ಇದೆಲ್ಲ ರೈತರಿಗೆ. ನಂತರ ರಸಗೊಬ್ಬರ, ಇವತ್ತು ನಾವು ಯೂರಿಯಾ ಮತ್ತು DAPಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ರೈತರುಗಳು. ಇದಕ್ಕೆ ಎಷ್ಟು ಸಬ್ಸಿಡಿ ಕೊಟ್ಟಿದ್ದಾರೆ ಅಂದರೆ ಬರೀ ಯೂರಿಯಾಗೆ ಸಬ್ಸಿಡಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1.4 ಲಕ್ಷ ಕೋಟಿ.
1.4 ಲಕ್ಷ ಕೋಟಿ. ಅದಕ್ಕೇ ನಾನು ಹೇಳೋದು, ಇಲ್ಲ ನಮ್ಮ ರಾಜ್ಯದಿಂದ ಜಾಸ್ತಿ ದುಡ್ಡು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮಗೆ ಕಡಿಮೆ ಬರ್ತಾ ಇದೆ ಅಂದರೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬರೋದು ಅದು ಬೇರೆ. ಈಗ ರೈಲ್ವೇಸಿಗೆ ಖರ್ಚು ಮಾಡ್ತಾ ಇದ್ದಾರೆ, ಹೈವೇಸಿಗೆ ಖರ್ಚು ಮಾಡ್ತಾ ಇದ್ದಾರೆ, ಏರ್ಪೋರ್ಟಿಗೆ ಖರ್ಚು ಮಾಡ್ತಾ ಇದ್ದಾರೆ, ಅದೇ ರೀತಿ ನಿಮ್ಮ ರಸಗೊಬ್ಬರಗಳಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅಂದರೆ ನೀವೆಲ್ಲ ಕೊಟ್ಟಿದ್ದು ವಾಪಸ್ ಬರ್ತಾ ಇದೆ ಬೇರೆ ಬೇರೆ ರೂಪದಲ್ಲಿ. ಅದೇ ರೀತಿ ಇವತ್ತು ಈ ಕೃಷಿಗೆ ಪಂಪ್ ಸೆಟ್ ಹಾಕಿದ್ರು ಕೂಡ ಅದಕ್ಕೂ ಕೂಡ ಸಬ್ಸಿಡಿ. ಮನೆಯ ಮೇಲೆ ಇರ್ತಕ್ಕಂಥ ಇನ್ನು ನಿಮಗೆ 3 ಸ್ಕೀಮ್ ಗೊತ್ತೇ ಇದೆ ನಿಮಗೆ. ಯಾಕೆಂದರೆ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವಿದೆ. ಅದು ನಮ್ಮ ಪ್ರಾಚೀನ ಕಾಲದಿಂದ ನಮ್ಮ ಧಾರ್ಮಿಕ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರೇ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಮತ್ತು ಸಂಸ್ಕಾರದ ಬೆನ್ನೆಲುಬು ಅಂದರೆ ನಮ್ಮ ಮಹಿಳೆಯರೇ ಅಂತ ಹೇಳಬೇಕಾಗುತ್ತೆ. ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ 3ರಷ್ಟು ಮೀಸಲಾತಿಯನ್ನು ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಕೊಡಬೇಕು ಅನ್ನುವ ಒಂದು ಮಸೂದೆಯನ್ನು ತರಲಾಯಿತು. ಅದಕ್ಕೋಸ್ಕರ ವಿಶೇಷ ಅಧಿವೇಶನವನ್ನು ಕೂಡ ಕರೆಯಲಾಯಿತು. ಇದು ಏನಕ್ಕೆ ಬಹಳ ಮುಖ್ಯ? ಅದಕ್ಕೆ ಏನೋ ಒಂದು ನಿಜವಾಗ್ಲೂ ಇವತ್ತು ನಾವು ಅದನ್ನು ಇಲ್ಲಿ ಇದೇ ಸಭಾಂಗಣದಲ್ಲಿ ನಾವೆಲ್ಲ ಸಂಭ್ರಮಿಸಬೇಕಾಗಿತ್ತು. ಆದರೆ ವಿರೋಧ ಪಕ್ಷಗಳ, ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಕುತಂತ್ರಗಳಿಂದ ಆ ಮಸೂದೆ ಮಂಡನೆ ಆದರೂ ಕೂಡ ಅದು ಪಾಸ್ ಆಗಲಿಲ್ಲ. ಏನಕ್ಕಿದು ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸು ಏನಪ್ಪ ಹೇಗಾಗಿತ್ತು ಅಂದರೆ, ನಮ್ಮ ಮಹಿಳೆಯರನ್ನು ನಾವು ಮುಖ್ಯವಾಹಿನಿಗೆ, ಅಂದರೆ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಈಗ ಯಾವುದು ನಮ್ಮ ಸಂಸ್ಥೆಗಳಿದೆ, ಅದು ಅಸೆಂಬ್ಲಿ ಆಗ್ಬೋದು, ಪಾರ್ಲಿಮೆಂಟ್ ಆಗ್ಬೋದು, ನಮ್ಮ ಅಕ್ಕ ತಂಗಿಯರಿಗೆ, ತಾಯಂದರಿಗೆ ಅಲ್ಲಿ ಸ್ಥಾನ ಕೊಡಬೇಕು ಎನ್ನುವ ಉದ್ದೇಶದಿಂದ ಮಾಡಿದ್ದು. ಇದರ ಮಹಿಳಾ ಮೀಸಲಾತಿ ಯಾವ ರೀತಿ ಬೆಳೆದು ಬಂತು ಅಂತ ವಿವರವಾಗಿ ಹೇಳಬೇಕಾಗುತ್ತೆ. ಯಾಕೆಂದರೆ ಇದೊಂದು ಹಾಟ್ ಸಬ್ಜೆಕ್ಟ್ ಇದ್ದಾಗೆ. ಈಗಾಗಲೇ ಮಹಿಳಾ ಮೀಸಲಾತಿ 1995ನೇ ಇಸ್ವಿನಲ್ಲಿ ಸನ್ಮಾನ್ಯ HD ದೇವೇಗೌಡರವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಇಡೀ ಭಾರತ ದೇಶದಲ್ಲಿ ಮಹಿಳಾ ಮೀಸಲಾತಿಯನ್ನು ಕೊಟ್ಟವರು HD ದೇವೇಗೌಡರು 1995ನೇ ಇಸ್ವಿನಲ್ಲಿ. ಅದು ಎಲ್ಲಿ ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಸ್ಥಳೀಯ ಮಹಾನಗರ ಪಾಲಿಕೆ ಕೊಟ್ಟರು. ಅದನ್ನು ಕೇವಲ ಸ್ಥಳೀಯ ಸಂಸ್ಥೆಗಳಿಗೆ ಮಾತ್ರ ಕೊಡಲಿಲ್ಲ, ಶೈಕ್ಷಣಿಕವಾಗಿ ಕೂಡ ಕೊಟ್ಟರು. ಯಾರಾದರೂ ವಿದ್ಯಾರ್ಥಿಗಳು ಅಡ್ಮಿಷನ್ ಟೈಮ್ ಹಂತದಲ್ಲಿ ಅಥವಾ ನೇಮಕಾತಿನಲ್ಲೂ ಕೂಡ ಮಹಿಳಾ ಮೀಸಲಾತಿಯನ್ನು ಕೊಟ್ಟಂಥವರು ಸನ್ಮಾನ್ಯ HD ದೇವೇಗೌಡರು. ಆ ಸಂದರ್ಭದಲ್ಲಿ ದೇವೇಗೌಡರು ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರಿಗೆ ಒಂದು ಪತ್ರ ಬರೀತಾರೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಮೀಸಲಾತಿಯನ್ನು ತಂದಿದ್ದೇವೆ, ನೀವು ಕೇಂದ್ರ ಸರ್ಕಾರದಲ್ಲಿ ಕೂಡ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ತರಬೇಕು ಅಂತ ಒಂದು ಪತ್ರ ಬರೀತಾರೆ. ಆ ಪತ್ರ ಬರೆದ ಒಂದು 4 ತಿಂಗಳಿಗೆ ಅವರೇ ಪ್ರಧಾನಮಂತ್ರಿಯಾಗಿ ದೆಹಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ 1996ನೇ ಇಸ್ವಿನಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಸಂಸತ್ನಲ್ಲಿ ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಇಟ್ಟಿದ್ದು HD ದೇವೇಗೌಡರ ಸರ್ಕಾರ. ಆದರೆ ಅವ್ರ ಸರ್ಕಾರ ಹೋಗುತ್ತೆ, ಅದು ಮಂಡನೆ, ಅದು ಪಾಸ್ ಆಗಲ್ಲ. ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರೆ. ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಂಥ ಸಂದರ್ಭದಲ್ಲಿ 1998, 2001, 2002 ಅವರು ಕೂಡ ಬಹಳ ಒಂದು ಪರಿಕಲ್ಪನೆ ಮಾಡಿ, ಒಂದು ಸಂಕಲ್ಪ ಮಾಡಿ, ನಾನು ಮಹಿಳಾ ರಿಸರ್ವೇಷನ್ ಕೊಡಲೇಬೇಕು ಅನ್ನುವ ಸಂಕಲ್ಪದೊಂದಿಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಯತ್ನ ಮಾಡ್ತಾರೆ. ಅದು ಆಗೋದಿಲ್ಲ. ಆದರೆ 2023ನೇ ಇಸ್ವಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಮಹಿಳಾ ಮೀಸಲಾತಿ 33% ಕೊಡಬೇಕು ಅನ್ನೋ ಮಸೂದೆಯನ್ನು ಇಟ್ಟು ಅದನ್ನು ಯಶಸ್ವಿಯಾಗಿ ಪಾಸ್ ಮಾಡ್ತಾರೆ 2023ರಲ್ಲಿ. ನಿಮಗೆಲ್ಲ ಅನ್ನಿಸ್ಬೋದು, ಮತ್ತು ತಿರ್ಗಾ ಏನಕ್ಕೆ 2023ರಲ್ಲಿ ಬಿಲ್ ಪಾಸ್ ಆದಮೇಲೆ ಈಗ ತಿರ್ಗಾ ಏನಕ್ಕೆ 2026ರಲ್ಲಿ ತಂದಿದ್ದಾರೆ ಅಂತ ಕೆಲವರಿಗೆ ಗೊತ್ತಿಲ್ಲ ಅನಿಸುತ್ತೆ.
ಆವಾಗ ಏನಾಗಿತ್ತು, 2023 ಪಾಸ್ ಆಗಿದ್ದು 2026-27 ಸೆನ್ಸಸ್ ಆಗುತ್ತೆ, ಡಿಲಿಮಿಟೇಷನ್ ಆಗುತ್ತೆ. ನಂತರ ಅದನ್ನು 2033 ಜಾರಿ ತರೋಣ ಅನ್ನುವ ಉದ್ದೇಶ ಆವಾಗಿರುತ್ತೆ. ಆದರೆ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ, ಇಲ್ಲ ಬೇಡ, 2033 ಅದರಲ್ಲಿ ಲೇಟ್ ಆಗುತ್ತೆ, ಅದನ್ನು ನಾವು ಬೇಗ ಜಾರಿಗೆ ತರೋಣ, ಅನುಷ್ಠಾನನ 2028-29 ತರೋಣ ಅಂದ್ಬಿಟ್ಟು ಅದು ಬಿಲ್ಲನ್ನು ಮೂವ್ ಮಾಡಿದಂಥ ಮೀಸಲಾತಿ ಈ ಕರಡನ್ನು ಮೂವ್ ಮಾಡಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಯಾವುದೋ ಒಂದು ಇಡೀ ದೇಶದಲ್ಲಿ ಒಂದು ತಪ್ಪು ಕಲ್ಪನೆ, ಜನರಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಏನು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ, ಇಲ್ಲ ದಕ್ಷಿಣ ಭಾರತಕ್ಕೆ ಇದರಲ್ಲಿ ಮೋಸ ಆಗ್ಬಿಡುತ್ತೆ, ಉತ್ತರ ಭಾರತಕ್ಕೆ ಹೆಚ್ಚು ಅನುಕೂಲ ಆಗ್ಬಿಡುತ್ತೆ. ಇದೆಲ್ಲ ಕಟ್ಟು ಕತೆ, ಇದೆಲ್ಲ ಈಗಲೂ ಹೇಳ್ತೀನಿ ನೋಡಿ. ಫಸ್ಟು ಡಿಲಿಮಿಟೇಷನ್ ಆಗಿದೆ ಯಾವಾಗ, 1952 ಇಸ್ವಿ. ಎರಡನೇ ಡಿಲಿಮಿಟೇಷನ್ ಆಗಿದೆ ಯಾವಾಗ, 1962 ಇಸ್ವಿ. ಮೂರನೇ ಡಿಲಿಮಿಟೇಷನ್ ಆಗಿದೆ ಯಾವಾಗ, 1971. 1971 ಡಿಲಿಮಿಟೇಷನ್ ಏನಿತ್ತು ಅದರಲ್ಲೇ ಇದ್ದೀವಿ ನಾವು ಇವಾಗ. ಅಂದರೆ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಅವಾಗ 1971 ಇಸ್ವಿನಲ್ಲಿ 53 ಕೋಟಿ. ಭಾರತದ ಜನಸಂಖ್ಯೆ 1971ರಲ್ಲಿ 52 ಕೋಟಿ. ಸೀಟ್ ಎಷ್ಟಿತ್ತು, 543 ಇತ್ತು. ಇವಾಗ ಎಷ್ಟು ಜನಸಂಖ್ಯೆ, 53 ಕೋಟಿಯಿಂದ 140 ಕೋಟಿಗೆ ಹೋಗಿದ್ದೀವಿ. ಆದರೆ ಇವತ್ತು ಲೋಕಸಭಾ ಸದಸ್ಯರ ಸಂಖ್ಯೆ 543ರಲ್ಲಿ ಇದೆ. ಯಾಕೆಂದರೆ ಇವತ್ತು 543, ಈಗ ನೋಡಿ, ಒಂದು ಸಣ್ಣ ದೇಶ ಇಂಗ್ಲೆಂಡ್, ಒಂದು ಸಣ್ಣ ದೇಶ. ನಾವು ಇಂಗ್ಲೆಂಡ್ಗೆ ಹೋಲಿಕೆ ಮಾಡಿದರೆ ನಾವು 13 ಪಟ್ಟು ಭಾರತ ದೇಶ ದೊಡ್ಡದಿದೆ ಇಂಗ್ಲೆಂಡ್ಗೆ ಹೋಲಿಕೆ ಮಾಡಿದರೆ. ಇಂಗ್ಲೆಂಡಲ್ಲಿ ಎಷ್ಟು ಜನ MPs ಇದ್ದಾರೆ, 650 ಜನ ಇದ್ದಾರೆ. ನಾವೆಷ್ಟಿದ್ದೀವಿ, 5. ಇನ್ನೊಂದು ಇದು ಈ ಕಾಂಗ್ರೆಸ್ ಅವರು ಮತ್ತು ವಿರೋಧ ಪಕ್ಷದವರು ಇದು ಮಾಡಿದ್ರು, ಇಲ್ಲೆಲ್ಲ ದಕ್ಷಿಣ ಭಾರತಕ್ಕೆ ಮೋಸ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂದ್ಬಿಟ್ಟು DMKನ ಎತ್ಕಟ್ಟಿದ್ರು, ಸಮಾಜವಾದಿ ಪಾರ್ಟಿಯನ್ನು ಎತ್ಕಟ್ಟಿದ್ರು. ಈಗ ಒಂದು ಮಾತು ಹೇಳ್ತೀನಿ, ಈಗ 543 ಇದೆ ನಮ್ಮ MP ಸೀಟ್ಸು. ಈಗ ದಕ್ಷಿಣ ಭಾರತ ಎಲ್ಲ ಸೇರಿ ಎಷ್ಟಿದೆ, 129 MPs ಇದೀವಿ ನಾವು ಎಲ್ಲ ಸೇರಿ. ಉತ್ತರ ಭಾರತ, ಪೂರ್ವ ಪಶ್ಚಿಮ ಭಾರತ ಎಲ್ಲ ಸೇರಿ 413 ಇದೆ. ಈಗಲೂ ಆ ವ್ಯತ್ಯಾಸ ಇದೆಯಲ್ಲ, 800. ಈಗ ನರೇಂದ್ರ ಮೋದಿಯವರ ಇದು ಅವರ ಕನಸು ಏನು, 850ಕ್ಕೆ ಇದನ್ನು ನಾವು ಇನ್ಕ್ರೀಸ್ ಮಾಡಬೇಕು. 850ಕ್ಕೆ ಇನ್ಕ್ರೀಸ್ ಮಾಡಿದರೆ ಅಂದರೆ 2011ನೇ ಸೆನ್ಸಸ್ಸು ಆಧರಿಸಿ, 2011ನೇ ಸೆನ್ಸಸ್ನ ಆಧರಿಸಿ 850. ಕರ್ನಾಟಕದ ಎಷ್ಟಾಗೋದು ಗೊತ್ತಾ, 28ರಿಂದ 42 ಸೀಟ್ ಆಗ್ತಾ ಇದೆ. ತಮಿಳುನಾಡು 39ರಿಂದ 59 ಆಗ್ತಾ ಇತ್ತು. ಇವಾಗ ಇದು ಬಿದ್ದೋಗಿರೋದ್ರಿಂದ ಇದು ಮುಂದೆ ನೋಡೋಣ, ಮುಂದೆ ತಿರ್ಗಾ ವಿರೋಧ ಪಕ್ಷಗಳನ್ನು ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವ ಎಲ್ಲ ಸೂಚನೆಗಳು ಕೂಡ ಇದೆ. ಈಗ 2026-27 ಸೆನ್ಸಸ್ನ ನಾವು ತಗೊಂಡ್ರೆ ನಮಗೆ 42 ಸಿಗಬೇಕಾಗಿದ್ದು 39ಕ್ಕೆ ಬಂದ್ಬಿಡ್ತೀವಿ, 3 ಕಡಿಮೆ ಆಗುತ್ತೆ. ಯಾರು ಸೊ ಇದು ಒಂದು ಸಾಮಾನ್ಯ ಪ್ರಜ್ಞೆನೂ ಇದ್ದಾಗಿಲ್ಲ. 71ನೇ ಇಸ್ವಿಲಿ 53 ಕೋಟಿ ಜನರಿಗೆ 543 ಸೀಟು, ಈಗ 140 ಕೋಟಿ ಆದ್ರೂ ಇನ್ನೂ 543 ಸೀಟೇ ಆದ. ಅದರಿಂದ ಇದು ನಿಜವಾಗ್ಲೂ ನಮ್ಮ ಮಹಿಳೆಯರಿಗೆ ವಿರೋಧ ಪಕ್ಷಗಳು ಮಾಡಿದಂಥ ದೊಡ್ಡ ದ್ರೋಹ ಅಂತಲೇ ಹೇಳಬೇಕಾಗುತ್ತೆ. ವಿರೋಧ ಪಕ್ಷಗಳು ಮಾಡಿದಂಥ ದೊಡ್ಡ ದ್ರೋಹ. ಕೆಲವರು ಹೇಳ್ತಾರೆ ಇಲ್ಲ ಚುನಾವಣೆ ಬರ್ತಾ ಇದೆ ತಮಿಳುನಾಡಲ್ಲಿ, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಅದಕ್ಕೋಸ್ಕರ ತರಾತುರಿಯಲ್ಲಿ ಇದು ತಂದುಬಿಟ್ರು ಅಂತ ಕೆಲವರು ಅಪಪ್ರಚಾರ. ಒಂದು ವಿಚಾರ ಹೇಳ್ತೀನಿ, 2023ರಲ್ಲೇ ಈ ಬಿಲ್ ಪಾಸ್ ಆಯಿತು, 2024ರಲ್ಲಿ ಚುನಾವಣೆ ಆಯಿತು. ಅದರಿಂದ ಏನಾದರೂ BJP ಸೀಟ್ ಜಾಸ್ತಿ ಆಯಿತಾ 2019 ಹೋಲಿಕೆ ಮಾಡಿದರೆ? ಇಲ್ಲ. ಸೊ ಅದರಿಂದ ಇದೊಂದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ. ಮುಂದೆ ಒಂದು ದಿವಸ ಡೆಫಿನೆಟಾಗಿ, ಇವತ್ತು ಕೂಡ ಈಗಾಗಲೇ ಹೇಳಿದರು, ಬೆಂಗಳೂರು ದಕ್ಷಿಣ 7 ಲಕ್ಷ ಇವತ್ತು ಜನರಿದ್ದಾರೆ. ಒಬ್ಬರೇ MLAಗೆ ಎಷ್ಟು ಕಷ್ಟ ಆಗುತ್ತೆ, ಅಭಿವೃದ್ಧಿ ಕೆಲಸಗಳಾಗ್ಬೋದು, ತಿರುಗಾಡೋಕೆ. ಈಗ
ನೀವು ಮನೆಯಲ್ಲಿ ಮಲಗಕ್ಕೆ ಆಗೋದಿಲ್ಲ. ಇಲ್ಲೆಲ್ಲಾದರೂ ಒಂದೊಂದು ವಾರ್ಡಲ್ಲಿ ಮಲ್ಕೊಂಡು 360 ದಿವಸ ಕಾಲ ಕಡಿಬೇಕಾಗುತ್ತೆ. ಅದರಿಂದ ಆಡಳಿತ ಚುರುಕಾಗಬೇಕಾದ್ರೆ, ಅಭಿವೃದ್ಧಿ ಕೆಲಸಗಳು ಆಗಬೇಕಾದ್ರೆ ಜನಪ್ರತಿನಿಧಿಗಳು, ಈಗ ನಮ್ಮದೇ ನೋಡಿ, ಆನೇಕಲ್ಲಿಂದ ಹಿಡಿದು ಕುಣಗಲ್, ಯಡಿಯೂರು, ಆನೇಕಲ್ಲಲ್ಲಿ ಒಂದು ಮದುವೆ ಕರೀತಾರೆ, ಕುಣಗಲ್ಲಲ್ಲಿ ಒಂದು ಮದುವೆ ಕರೀತಾರೆ. ನೀವು ಅಷ್ಟರಲ್ಲಿ ಡೆಲ್ಲಿಗೆ ಹೋಗಿ ವಾಪಸ್ ಬರ್ಬೋದು. ಸೊ ಅದರಿಂದ ಈ ರೀತಿ ಆಗಿದೆ. ಮತ್ತು ಹೆಲ್ತ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಯನ್ನು ಜಾರಿಗೆ ತಂದರು 2019ನೇ ಇಸ್ವಿನಲ್ಲಿ. ಈ ಆಯುಷ್ಮಾನ್ ಆರೋಗ್ಯ ಯೋಜನೆಯಡಿ BPL ಕಾರ್ಡ್ ಇದ್ದಂಥವರಿಗೆ ಸುಮಾರು 1300 ಪ್ರೊಸೀಜರ್ಸು, ಚಿಕಿತ್ಸಾ ವಿಧಾನಗಳು ಉಚಿತವಾಗಿ ಕೊಡುವಂಥದ್ದು. ಇದರಲ್ಲಿ ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ ಅಂದರೆ 55 ಕೋಟಿ ಜನರು ಎನ್ರೋಲ್ ಆಗಿದ್ದಾರೆ ಆಯುಷ್ಮಾನ್ ಭಾರತ್ ಯೋಜನೆ. 55 ಕೋಟಿ ಜನರು. ಇದುವರೆಗೆ ಎಷ್ಟು ಪ್ರೊಸೀಜರ್ ಆಗಿದೆ ಅಂದರೆ 9 ಕೋಟಿ ಪ್ರೊಸೀಜರ್ಸ್ ಆಗಿದೆ. ಇದೊಂದು ಅದ್ಭುತವಾದಂಥ ಒಂದು ಹೆಲ್ತ್ ಅಶ್ಯೂರೆನ್ಸ್ ಸ್ಕೀಮ್ ಅಂತಲೂ ನಾವು ಹೇಳಬೇಕಾಗುತ್ತೆ. ಮೆಡಿಕಲ್ ಕಾಲೇಜ್ ಎಷ್ಟಿತ್ತು? ಮೋದಿಯವರು ಬರೋದಕ್ಕೆ ಮೊದಲು ಮೆಡಿಕಲ್ ಕಾಲೇಜ್ ಇದ್ದಿದ್ದು 350. ಇವತ್ತು ಮೆಡಿಕಲ್ ಕಾಲೇಜ್ ಎಷ್ಟಿದೆ? 825 ಮೆಡಿಕಲ್ ಕಾಲೇಜ್ ಆಗಿದೆ. 825 ಮೆಡಿಕಲ್ ಕಾಲೇಜ್. MBBS ಸೀಟ್ ಎಷ್ಟಿತ್ತು? ಮೊದಲು 40,000 MBBS ಸೀಟ್ ಇತ್ತು. ಇವತ್ತು ಎಷ್ಟಿದೆ? 1,22,000 MBBS ಸೀಟ್ಸ್. ಸೊ ಇದರಿಂದ ಹಾಗೇ ಹಲವಾರು, ನಾನು ಕೂಡ ಇದ್ರ ಬಗ್ಗೆ ಪಾರ್ಲಿಮೆಂಟಲ್ಲಿ ಸುದೀರ್ಘವಾಗಿ ಮಾತಾಡಿದ್ದೆ. ನಾನು ಕ್ಯಾನ್ಸರು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಕ್ಯಾನ್ಸರ್ ಚಿಕಿತ್ಸಾ ವೆಚ್ಚ ಜಾಸ್ತಿ ಆಗಿದೆ. ಇದನ್ನು ನರೇಂದ್ರ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆಯೆಲ್ಲ ಮಾತಾಡಿ, ಈಗ ಮೊನ್ನೆ ಆದಂಥ ಬಜೆಟಲ್ಲಿ 17 ಕ್ಯಾನ್ಸರ್ ಔಷಧಗಳಿಗೆ ಕಸ್ಟಮ್ಸ್ ಡ್ಯೂಟಿಯನ್ನು ರಿಯಾಯಿತಿಗೊಳಿಸಿದ್ದಾರೆ. ಸುಮಾರು 33 ಔಷಧಗಳಿಗೆ ಕಸ್ಟಮ್ಸ್ ಡ್ಯೂಟಿಯನ್ನು ಇವತ್ತು 33 ನಮ್ಮಲ್ಲಿ ತಯಾರಾಗಂಥ ಔಷಧಗಳಿಗೆ GST 0 GST, 33 ಜೀವರಕ್ಷಕ ಔಷಧಗಳಿಗೆ GST 0 ಮಾಡಿದ್ದಾರೆ. ಅದೇ ರೀತಿ ಲೈಫ್ ಇನ್ಶೂರೆನ್ಸ್ಗೆ GST 0, ಹೆಲ್ತ್ ಇನ್ಶೂರೆನ್ಸ್ಗೆ GST 0. ಸೊ ಇವೆಲ್ಲ ಸಾಮಾನ್ಯ ಜನರಿಗೆ ಬಹಳ ಅನುಕೂಲ ಆಗಿದೆ ಮತ್ತು ಅವರ ಬದುಕು ಚೆನ್ನಾಗಿರಬೇಕು. ಅದೇ ರೀತಿ ಇವತ್ತು ಸುಮಾರು ಮೊದಲೆಲ್ಲ GST 28% ಇತ್ತು ಕೆಲವು ವಸ್ತುಗಳ ಮೇಲೆ. ಈಗ 2 ಸ್ಲ್ಯಾಬ್ 12, 18. ಇದರಿಂದ ಎಷ್ಟು ಅಂದರೆ ಜನರ ಕೈಗೆ 1.5 ಲಕ್ಷ ಕೋಟಿ ಹಣವನ್ನು ಹಾಕಿದ್ದಾರೆ. 1.5 ಕೋಟಿ ಲಕ್ಷ ಹಣವನ್ನು ಈ GST ರಿಯಾಯಿತಿ ಮೂಲಕ ಇದು ಮಾಡಿದ್ದಾರೆ. ಇವೆಲ್ಲ ಮಹತ್ತರವಾದಂಥ ಬದಲಾವಣೆ. ಜಮ್ಮು ಕಾಶ್ಮೀರ ನೋಡಿ, ಸಭೆ ಇವತ್ತು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರುಗಳು, ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಪ್ಪನವರು ಮತ್ತು ಜಯನಗರದ ಶಾಸಕರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ರಾಮಮೂರ್ತಿಯವರು ಮತ್ತು ಎಲ್ಲ ಮುಖಂಡರುಗಳು ಇದು ಅವರ ಮುಖಂಡತ್ವದಲ್ಲಿ ಇವತ್ತು ಕಾರ್ಯಕ್ರಮ ಆಗಿದೆ. ಇದು ನಿಜವಾಗ್ಲೂ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ಹೆಚ್ಚು ಜನ ಇವತ್ತು ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಭಾಗವಹಿಸಿದ್ದಾರೆ. ಇದರಲ್ಲಿ ಕಾರ್ಯಕರ್ತರನ್ನು ಪಕ್ಷ ಸಂಘಟನೆಗೆ ಯಾವ ರೀತಿ ತೊಡಗಿಸ್ಕೋಬೇಕು ಮತ್ತು ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಯಾವ ರೀತಿ ಸಾರ್ವಜನಿಕರಿಗೆ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಯಾವ ರೀತಿ ದೇಶದ ರಕ್ಷಣೆಯನ್ನು ಮಾಡ್ತಿದ್ದಾರೆ, ರಾಜತಾಂತ್ರಿಕ ನಡೆ ಎಲ್ಲ ಹೇಗಿದೆ, ಅದೇ ರೀತಿ ಈ ಪಕ್ಷ ಬೆಳೆದು ಬಂದಂಥ ದಾರಿ ಏನು, ಯಾವ್ಯಾವ ನಾಯಕರು ಎಷ್ಟು ಬಲಿದಾನ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಅದು ಇವತ್ತು ವಿ ವ್ಯಾಸ್ ಯೂನಿವರ್ಸಿಟಿ ಆವರಣದಲ್ಲಿ ನಮ್ಮ ಜಿಗಣಿಯಲ್ಲಿ ನಡೀತಾ ಇರೋದು ಬಹಳ ಸಂತೋಷ. ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಈಗ ಮಹಿಳಾ ಮೀಸಲಾತಿ ಈಗೇನಾಗಿದೆ, 33% ಮಹಿಳಾ ಮೀಸಲಾತಿಯನ್ನು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಕೊಡಬೇಕು ಎನ್ನುವ ಮಂಡನೆಯನ್ನು ಮಾಡಿದರು ಮಸೂದೆಯನ್ನು. ಅಂದರೆ ಈ ಮಸೂದೆ 2023ರಲ್ಲೇ ಇದು ಪಾಸಾಗಿತ್ತಿದು. ಆದರೆ ಅದನ್ನು 2029ನೇ ಚುನಾವಣೆಗೆ ತರಬೇಕು ಅನ್ನುವ ಉದ್ದೇಶದಿಂದ ಮಂಡನೆ ಆಗಿತ್ತು. ಅದರಿಂದ ಇವತ್ತು ಈಗ ಸದ್ಯಕ್ಕೆ ಅದಕ್ಕೆ ಮಂಡನೆ ಆಗಲಿಲ್ಲ, ಅದಕ್ಕೆ ದೊರೆಯಲಿಲ್ಲ, ಅನುಮೋದನೆ ದೊರೆಯಲಿಲ್ಲ. ಮುಂದೊಂದು ದಿನ ಅದಕ್ಕೆ ಅನುಮೋದನೆ ದೊರೆಯುತ್ತೆ. ಯಾಕೆಂದರೆ
ಇವತ್ತು ಮಹಿಳಾ ಮೀಸಲಾತಿ ಆಗಲೇಬೇಕು. ಅದು ಸಂವಿಧಾನದ ಅಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಕೊಡತಕ್ಕಂಥ ಒಂದು ಹಕ್ಕು. ಯಾಕೆಂದರೆ ಇವತ್ತು ಭಾರತ ದೇಶದಲ್ಲಿ ಸುಮಾರು 70 ಕೋಟಿ ಮಹಿಳೆಯರಿದ್ದಾರೆ. ಏಕೆಂದರೆ ಈಗಾಗಲೇ ಲೋಕಲ್ ಬಾಡೀಸಲ್ಲಿ ಮೀಸಲಾತಿ ಇದೆ. ಅಂದರೆ ಇದು ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ. ದಕ್ಷಿಣ ಭಾರತಕ್ಕೆ ಇದರಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ. ಅದು ತದ್ವಿರುದ್ಧವಾಗಿ ಹೇಳೋದೇ ಆದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ 2011ನೇ ಸೆನ್ಸಸ್ ಪ್ರಕಾರ ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ 28 ಇದ್ದಂಥ ಸೀಟು 42 ಆಗುತ್ತೆ. ದಕ್ಷಿಣ ಭಾರತದಲ್ಲಿ ಒಟ್ಟಾರೆ 129 ಸೀಟ್ ಇದ್ದಂಥದ್ದು 195 ಆಗುತ್ತೆ. ಸೊ ದಕ್ಷಿಣ ಭಾರತಕ್ಕೆ ಇದು ಹೆಚ್ಚು ಅನುಕೂಲ ಆಗ್ತಾಯಿತ್ತು ಈಗೇನಾದರೂ ಬಿಲ್ ಪಾಸಾಗಿದ್ದರೆ. ಸೊ ಆದರೂ ಕೂಡ ಇದನ್ನು ಏನೋ ಒಂದು ಜನರಲ್ಲಿ ಗೊಂದಲವನ್ನು ಮೂಡಿಸಿ ಈ ಬಿಲ್ಲು ಅದು ಸ್ಥಗಿತ ಆಯಿತು. ಮುಂದೊಂದು ದಿನ ಅದು ಹಾಗೇ ಆಗುತ್ತೆ. ಕೃಷ್ಣಪ್ಪನವರವರ ಶಾಸಕರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಸುಮಾರು ಪ್ರತಿಕ್ಷಣ ವರ್ಗ ಇಡೀ ದೇಶದಲ್ಲಿ ಆಗ್ತಾಯಿದೆ, ರಾಜ್ಯದಲ್ಲಿ ಆಗ್ತಾಯಿದೆ, ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರಿಗೆ ಒಂದು ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಪಕ್ಷ ಮಾಡ್ತಾಯಿದೆ. ಆ ದೃಷ್ಟಿಯಿಂದ ಪ್ರತಿ ಬೂತಿಂದ ಇವತ್ತು ಸುಮಾರು ಜನ, ಇವತ್ತು 1000 ಜನ ಬಂದಿದ್ದಾರೆ. ಇವರಿಗೆ 2 ದಿವಸ, ಇವತ್ತರಿಂದ ನಾಳೆ ತನಕ ಇಲ್ಲೇ ಇದ್ದು ಒಂದು ಪ್ರಶಿಕ್ಷಣವನ್ನು ಹೇಳ್ಕೊಡೋದು, ಯಾವ ಥರ ನಡ್ಕೋಬೇಕು, ಯಾವ ಥರ ಇರಬೇಕು ಅಂತ ಮಾಡ್ತೀವಿ ಸರ್. ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆದ ಮೇಲೆ ಮಂಡಲ ಮತ್ತು ಜಿಲ್ಲೆ, ರಾಜ್ಯ, ರಾಷ್ಟ್ರ ಎಲ್ಲವನ್ನು ಅಭ್ಯಾಸ ವರ್ಗವನ್ನು ಮೊದಲಿನಿಂದ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮನ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಲೋಕಸಭಾ ಸದಸ್ಯರು ಮತ್ತು ರಾಮಮೂರ್ತಿಯವರು ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಂಡಲದ ಎಲ್ಲ ಕಾರ್ಪೊರೇಟರ್ಗಳು, ಸ್ನೇಹಿತರು ಮತ್ತು ಪಕ್ಷದ ಮುಖಂಡರು, ಬೂತಿನ ಅಧ್ಯಕ್ಷರು, ಮಂಡಲದ ಅಧ್ಯಕ್ಷರು ಎಲ್ಲರೂ ಸೇರಿ ಈ ಅಭ್ಯಾಸ ವರ್ಗವನ್ನು ಮಾಡಿ ಇವತ್ತು ಮತ್ತು ನಾಳೆ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಂದುವರಿಸ್ತೀವಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ವರ್ಗವನ್ನು ಪ್ರಶಾಂತಿ ಕುಟೀರದಲ್ಲಿ ಆಯೋಜನೆ ಮಾಡಿದ್ವಿ. ಈ ಒಂದು ಸಭೆಯನ್ನು, ಪ್ರಶಿಕ್ಷಣ ವರ್ಗವನ್ನು ಮಾನ್ಯ ಜಿಲ್ಲಾಧ್ಯಕ್ಷರಾದ ಸಿ.ಕೆ. ರಾಮಮೂರ್ತಿಯವರು ಉದ್ಘಾಟನೆ ಮಾಡಿದರು. ಮೊದಲನೇ ಅವಧಿಗೆ ಡಾಕ್ಟರ್ CN ಮಂಜುನಾಥ್ರವರು ಈ ಅವಧಿಯನ್ನು ತಗೊಂಡಿದ್ದರು. ಎಲ್ಲ ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ಈ ಒಂದು ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಂಡಿದ್ದರು. ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಜನತಾ ಪಾರ್ಟಿಯ ಪ್ರಶಿಕ್ಷಣ ವರ್ಗವನ್ನು ಪ್ರಶಾಂತಿ ಕುಟೀರದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೃಷ್ಣಪ್ಪನವರು ಮತ್ತು ಸಂಸದರು ಆದಂಥ ಡಾಕ್ಟರ್ ಮಂಜುನಾಥ್ ಅವರು ಈ ಅವಧಿಯನ್ನು ಉದ್ಘಾಟನೆ ಮಾಡಿ ನಮಗೆ ಹೊರಟಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ, ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಶಿಕ್ಷಣ ವರ್ಗವನ್ನು ಕಾರ್ಯಕರ್ತನನ್ನು ಬಲಿಷ್ಠಗೊಳಿಸಬೇಕು, ಈ ದೇಶದ ಆಸ್ತಿ ಕಾರ್ಯಕರ್ತರು ಅಂತ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಆಶಯದಂತೆ ನಾವೆಲ್ಲರೂ ಇವತ್ತು ಪ್ರಶಿಕ್ಷಣ ವರ್ಗ 24 ಗಂಟೆಗಳ ನಡೆಯುವಂಥ ಪ್ರಶಿಕ್ಷಣ ವರ್ಗದಲ್ಲಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಕ್ಷೇತ್ರದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ನಾವು 2 ದಿನಗಳ ಕಾಲ ಈ ಪ್ರಶಾಂತಿ ಕುಟೀರದಲ್ಲಿ ನಡೆಸ್ತಾ ಇದ್ದೇವೆ. ಪಕ್ಷಕ್ಕೆ ಕಾರ್ಯಕರ್ತರೇ ಬಲ ಅನ್ನೋ ಒಂದು ಘೋಷವಾಕ್ಯದಂತೆ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಬಲಿಷ್ಠ ಮಾಡಲಿಕ್ಕಿದ್ದೇವೆ.